ಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಪ್ರಥಮೋ ನಮಃ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಳವೇ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸ್ವಸ್ತ್ಯಸ್ತು. ಹಿಂದೆ ನೋಡಿದಂತೆ ಪರಮಾತ್ಮ ಭೂವರಾಹನಾಗಿ ಬ್ರಹ್ಮದೇವರ ಪ್ರಾರ್ಥನೆಯನ್ನು ಮನ್ನಿಸಿ ಭೂವರಾಹನಾಗಿ ಅವತಾರ ಮಾಡಿ ಆದಿ ಹಿರಣ್ಯಾಕ್ಷನನ್ನು ಕೂಡ ಸಂಹಾರ ಮಾಡಿ ಭೂಮಿಯನ್ನು ಸ್ವಸ್ಥಾನದಲ್ಲಿ ಇಟ್ಟ ಹಾಗೆ ಅಂತ ನೋಡಿದ್ದೀವಿ. ಇದರ ಮೇಲೆ ಮತ್ತೊಂದು ಪ್ರಶ್ನೆ ಬಂದಿತ್ತು ವಿದುರನದ್ದು. ಈ ಹಿರಣ್ಯಕಶಿಪು ಹಿರಣ್ಯಾಕ್ಷ, ಅಲ್ಲೂ ಕೂಡ ಒಂದು ಹಿರಣ್ಯಾಕ್ಷ ಇದ್ದಾನೆ. ಪರಮಾತ್ಮ ಅವನ ಜೊತೆಗೂ ಭೂವರಾಹನಾಗಿ ಯುದ್ಧವನ್ನು ಮಾಡಿದ ಅಂತ ಕೇಳ್ತೀವಿ. ಆ ಯುದ್ಧಕ್ಕೆ ಕಾರಣವೇನು, ಏನಾಯಿತು, ಯುದ್ಧ ಮಾಡುವಷ್ಟು ಏನಾಯಿತು ಹಾಗೆ ಅಂತ ಪ್ರಶ್ನೆ ಮಾಡಿದಾಗ ಪ್ರಸಂಗ ಬಂತು ಅಂತ ಹೇಳಿ ಆ ಮೈತ್ರೇಯರು ವಿದುರನಿಗೆ ಆ ವಿಚಾರವನ್ನು ಕೂಡ ತಿಳಿಸ್ತಾ ಇದ್ದಾರೆ. ದಿತಿದೇವಿ ಪ್ರಾರ್ಥನೆ ಮಾಡ್ತಾಳೆ ಒಂದು ಸಮಯ. ದಿತಿ ಮತ್ತು ಕಶ್ಯಪರು ಇವರು ಮಡದಿಯರು, ಪತಿಪತ್ನಿಯರು. ಅವರು ಒಂದು ಸಮಯ ಏನಾಯಿತು, ಕಾಮದಿಂದ ಪೀಡಿತರಾಗಿ ದಿತಿದೇವಿ ಪ್ರಾರ್ಥನೆ ಮಾಡ್ತಾರೆ. ತದ್ಭವಾನ್ ದಹ್ಯಮಾನಾಯಾಂ ಸಪತ್ನೀನಾಂ ಸಮೃದ್ಧಿಭಿ. ನನ್ನ ಸವತಿಯರು ಎಲ್ಲರೂ ಕೂಡ ಮಕ್ಕಳನ್ನು ಪಡೆದಿದ್ದಾರೆ, ಎಲ್ಲರಿಗೂ ಕೂಡ ಮಕ್ಕಳಾಗಿದೆ, ಆದರೆ ನನಗಿನ್ನೂ ಮಕ್ಕಳು ಆಗಲಿಲ್ಲ. ಅದರಿಂದ ನನ್ನ ಮೇಲೆ ಅನುಗ್ರಹವನ್ನು ತೋರಿಸಿ ನೀವು ಮಕ್ಕಳನ್ನು ಕೊಡಬೇಕು ಹಾಗೆ ಅಂತ. ಈ ರೀತಿಯಾಗಿ ಮಾಡಿದಾಗ ನಿಮ್ಮ ಯಶಸ್ಸು ಇಡೀ ಲೋಕ ಹರಡುತ್ತದೆ. ನಿಮ್ಮಂಥವರ ಪತಿ ಇರುವಾಗ ಮಕ್ಕಳನ್ನು ಪಡೆಯದೇ ಇರುವುದು ನನ್ನ ದೋಷ ಆಗ್ತದೆ. ಅದರಿಂದ ನೀವು ನನಗೆ ಮಕ್ಕಳನ್ನು ಅನುಗ್ರಹ ಮಾಡಬೇಕು. ನಮ್ಮ ತಂದೆಯೂ ಕೂಡ, ಅಂದರೆ ದಿತಿದೇವಿಯ ತಂದೆ ಹಾಗೆ ಅಂದರೆ ದಕ್ಷ ಪ್ರಜಾಪತಿ ತನಗೆ 13 ಮಕ್ಕಳು, ಅವರನ್ನು ಕಶ್ಯಪರಿಗೆ ಕೊಟ್ಟು ಅವರು ಮದುವೆ ಮಾಡಿದ್ದಾರೆ. ಕೇಳುವಾಗ ದಕ್ಷ ಪ್ರಜಾಪತಿ ನಮ್ಮನ್ನೆಲ್ಲ ಕೇಳಿದರಂತೆ. ದಿತಿ ಹೇಳುವ ಮಾತು, ನಮ್ಮ ತಂದೆ ನಮ್ಮನ್ನು ಕೇಳಿದರು, ಕಂವೃಣೀತ ವರಂ ವತ್ಸ, ಯಾರನ್ನು ನೀವು ವರನ್ನಾಗಿ ಸ್ವೀಕಾರ ಮಾಡ್ಕೋತೀರಿ ಹಾಗೆ ಅಂತ ಕೇಳಿದಾಗ ನಾವೆಲ್ಲರೂ ಕೂಡ ನಿಮ್ಮನ್ನೇ ಒಪ್ಪಿದ್ದೀವಿ. ಶೀಲಂ ಅನುವ್ರತಾಃ ಆತ್ಮಜಾನಾಂ ನೋಭಾವಂ ಸಂತಾನ ಭಾವನಃ. ನಾವು ನಿಮ್ಮನ್ನೇ ಆಯ್ಕೆ ಮಾಡಿಕೊಂಡಿದ್ದು, ಅದರಿಂದ ನಾವು ಮೆಚ್ಚುಗೆ ಪಡೆದು ನಿಮ್ಮನ್ನು ಮದುವೆ ಆಗಿರೋದು. ಅದರಿಂದ ತ್ರಯೋದಶಾತ್
ಅದಾ ತಾಸಾಂ, ನಮ್ಮ ತಂದೆಯು ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಏನು ಅಂತ? ಮೊಮ್ಮಕ್ಕಳು ಆಗಬೇಕು, ಅವ್ರ ಜೊತೆಗೆ ಸಮಯ ಕಳೆಯಬೇಕು, ಹಾಗೆ ಅಂತ ನಮ್ಮ ತಂದೆಯೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದರಿಂದ ನೀವು ನಮಗೆ ಸಂತಾನವನ್ನು ಕೊಡ್ರಿ. ಆಪ್ತೋಪ ಸರ್ಪಣಂ ಭೂಮನ್ ಅಮೋಘಂ ಹಿ ಮಹೀಯಸಿ. ಈ ರೀತಿಯಾಗಿ ದಿತಿದೇವಿ ಪ್ರಾರ್ಥನೆ ಮಾಡ್ತಾರೆ. ನೋಡಿ, ಭಾಗವತ ಇಲ್ಲಿ ಪತಿ ಪತ್ನಿಯರ ಒಂದು ಮಾತುಕತೆ, ಪರಸ್ಪರ ಇನ್ನೊಬ್ಬರ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನಡೆಸುವುದರಲ್ಲಿ ಇದೆ. ಪತಿ ಪತ್ನಿಯರು ಹೇಗೆ ಇರಬೇಕು, ಹಿಂದಿನ ಕಾಲ ಪತಿ ಪತ್ನಿಯರು ಹೇಗೆ ಇದ್ದರು, ಭಾಗವತ ಸಪ್ತಾಹ ಕ್ರಮದಲ್ಲಿ ಹೇಳ್ಕೊಂಡು ಹೋದರೆ ನಮಗೆ ಈ ವಿಷಯ ಎಲ್ಲ ಮುಟ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಸ್ವಲ್ಪ ಸಮಯ ಅವಕಾಶ ಇರುವಾಗ, ಇನ್ನೇನು ಮುಂದೆ ಪ್ರೋಷ್ಠಪದಿ ಬರಲಿಕ್ಕಿದೆ, 15 ದಿವಸದಲ್ಲಿ ಭಾಗವತ ಹೇಳಬೇಕು, 15 ದಿವಸದಲ್ಲಿ ಭಾಗವತ ಕೇಳಬೇಕು ಅಂತ ಇದೆ. ಹೌದು, ನಿಯಮ ಇದ್ದದ್ದು ಸರಿಯೇ. ಆದರೆ ಭಾಗವತ ತಿಳಿಸುವ ಎಲ್ಲ ಪ್ರಮೇಯಗಳನ್ನು, ಎಲ್ಲ ವಿಚಾರಗಳನ್ನು ನಾವು 7 ದಿವಸದಲ್ಲಾಗಲಿ ಅಥವಾ ಒಂದು 15 ದಿವಸಗಳಲ್ಲಾಗಲಿ ತಿಳಿಯೋದು ಕಷ್ಟ ಇದೆ. ಅದರಿಂದ ಸ್ವಲ್ಪ ಸಾವಧಾನದಿಂದ ತಿಳಿಯೋಣ. ಪತಿ ಪತ್ನಿಯರು ಹೇಗಿರಬೇಕು ಹಾಗೆ ಅಂತ ಭಾಗವತ ತಿಳಿಸುವ ಒಂದು ವಿಚಾರ ಇದು. ಇತಿತಾಂ ವೀಕ್ಷ್ಯ ಮಾರೀಚಃ ಕೃಪಣಾಂ ಬಹುಭಾಷಿಣೀ ಪ್ರತ್ಯಾಹಾನ್ ಅನುಯನ್ವಾಚ ಪ್ರವೃದ್ಧಾನ್ ಅನಂಗ ಕಶ್ಮಲಾಂ. ಹಾಗೆ ಅವಳು ಕೃಪಣಲಾಗಿ ಇದ್ದಳು. ದಿತಿದೇವಿ ಕೃಪಣಲು ಅಂದರೆ ಅಯ್ಯೋ ಪಾಪನೆ ಅಂತ ಹೇಳುವಷ್ಟು ಒಂದು ಪರಿಸ್ಥಿತಿಯಲ್ಲಿ ಇದ್ದರು. ಅಂತಹ ಪರಿಸ್ಥಿತಿಯಲ್ಲಿ ಇದ್ದರು. ಬಹುಭಾಷಿಣಿ, ಭಾರಿ ಮಾತುಗಳನ್ನು ಹಿಂದೆ ಆಡಿದ್ದಾರೆ, ನಾವು ಕೇಳಿದ್ದೀವಿ. ಏನು ಮಾತುಗಳು? ಹಾಗೆ ಪ್ರವೃದ್ಧ ಅನಂಗ ಕಶ್ಮಲಾಂ, ಕಾಮ ಬಾಣದಿಂದ ಪೀಡಿತಳಾಗಿದ್ದಾಳೆ. ಅದನ್ನು ಕೂಡ ಬಾಯ್ಬಿಟ್ಟು ಹೇಳ್ಕೊಂಡಿದ್ದಾರೆ ಅವರು. ಇದನ್ನು ನೋಡಿ ಅವರ ಮನಸ್ಸಿಗೆ ಸಾಂತ್ವನ ಮಾಡೋಣ ಹಾಗೆ ಅಂತ ಕಶ್ಯಪರು ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಹೇಳಿದರು, ಕಶ್ಯಪರು ಹೇಳುವ ಮಾತು, ಏಷತೇಹಂ ವಿಧಾಸ್ಯಾಮಿ ಪ್ರಿಯಂ ಭೀರು ಯದಿಚ್ಛಸಿ ತಸ್ಯಾ ಕಾಮಂ ನಕಃ ಕುರ್ಯಾತ್ ಸಿದ್ಧೈಃ ತ್ರೈವರ್ಗಿಕೋ ಯತಃ. ದಿತಿದೇವಿ, ನಾನು ನಿನ್ನ ಮನಸ್ಸನ್ನು ಅರಿತವನಾಗಿ ನಿನ್ನ ಇಚ್ಛೆಯನ್ನು ಪೂರ್ಣೆ ಮಾಡ್ತೇನೆ. ನೀನೇನು ಹೆದರಬೇಡ, ನನಗೆ ಸಂತಾನ ಆಗೋದಿಲ್ಲ, ನನಗೆ ಹೀಗೆ ಗತಿಯೋ, ಹೆದರಬೇಡ. ನಾನು ನಿನಗೆ ಸಂತಾನವನ್ನು ಆಗುವಂತೆ ನಾನು ಕೂಡ ಮಾಡ್ತೀನಿ. ಯಾಕೆ ನೋಡಿ, ಪತ್ನಿಯ ಸ್ಥಾನ ಏನು ಹಾಗೆಂಬ ಅದನ್ನು ಕಶ್ಯಪರು, ಮಹಾಜ್ಞಾನಿಗಳು ಕಶ್ಯಪರು ಹೇಳ್ತಾರೆ. ತಸ್ಯಾ ಕಾಮಂ ನ ಕುರ್ಯಾತ್ ಸಿದ್ಧಿ ತ್ರೈವರ್ಗಿಕೋ ಯತಃ. ಯಾರಿಂದ ನಮಗೆ ತ್ರಿವರ್ಗ ಸಿದ್ಧಿ ಆಗ್ತದೆ. ಯಾರಿಂದ ಸಿದ್ಧಿ ಆಗ್ತದೆ? ತ್ರಿವರ್ಗ ಅಂದರೆ ಯಾವುದು? ಧರ್ಮ, ಅರ್ಥ, ಕಾಮ. ಧರ್ಮ, ಅರ್ಥ, ಕಾಮ. ಇದು ಸಿದ್ಧಿಯಾಗೋದು ಯಾರಿಂದ? ಒಂದು ಪತಿ, ಒಂದು ಪುರುಷನಿಗೆ ಧರ್ಮ, ಅರ್ಥ, ಕಾಮ ಸಿದ್ಧಿಯಾಗೋದು ಯಾರಿಂದ? ಪತ್ನಿಯಿಂದ. ಹೌದಾ ರೀ? ಹಾಗೆಂತ ಕೇಳ್ಬೋದು, ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು. ಯೋಚನೆ ಮಾಡಿ. ಧರ್ಮ ಸಿದ್ಧಿಯಾಗಬೇಕು, ಬೆಳಿಗ್ಗೆ ಪೂಜೆ ಆಗಬೇಕು, ದೇವರ ಪೂಜೆ ಆಗಬೇಕು. ಅದಕ್ಕೆ ಸಹಾಯವಾಗಿ ಅಡಿಗೆ ಇತ್ಯಾದಿ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಟ್ಟು, ದೇವರ ಪಾತ್ರೆಯನ್ನು ತೊಳೆದುಕೊಟ್ಟು ಸಹಕಾರಿಯಾಗಿ ಬರೋದು ಯಾರು? ಪತ್ನಿ. ಅಷ್ಟು ಮಾತ್ರ ಅಲ್ಲ, ಬರೀ ನೈವೇದ್ಯಕ್ಕೆ ಮಾತ್ರ ಅಲ್ಲ, ಪತಿಯ ಒಂದು ಊಟಕ್ಕೂ ಕೂಡ ಬೇಕಾದ ವ್ಯವಸ್ಥೆಯನ್ನು ಮಾಡುವವರು ಪತ್ನಿ. ಅದರಿಂದ ಧರ್ಮ ಇದು ಪತ್ನಿಯ ಒಂದು ಸಹಕಾರದಿಂದಲೇ ಆಗತಕ್ಕದ್ದು. ಹೌದಲ್ಲೋ? ನಮ್ಮ ಮನಸ್ಸಿಗೆ ಅನುಭವಕ್ಕೆ ಬಂದ ವಿಚಾರ ಇವೆಲ್ಲ. ಆದರೂ ನಾವೇನು ಮಾಡಿಬಿಟ್ಟಿದ್ದೀವಿ? ಸ್ವಲ್ಪ ಮರೆತು ಬಿಟ್ಟಿದ್ದೀವಿ ಅಂತ ಅನ್ನಿಸ್ತದೆ. ಇನ್ನು ಅರ್ಥ, ದುಡ್ಡು. ಪತಿಯಾದವ ದುಡ್ಡನ್ನು ತಂದು ಯಾರ ಕೈಯಲ್ಲಿ ಕೊಡ್ತಾನೆ? ಪತ್ನಿ ಕೈಯಲ್ಲಿ ಕೊಟ್ಟು ಬಿಡ್ತಾನೆ. ಅವರು ಮನೆಗೆ ಬೇಕಾದ ಖರ್ಚು, ಮುಂದಿನ ರಿಟೈರ್ಮೆಂಟ್, ಅದಕ್ಕೆ ಬೇಕಾದ ದುಡ್ಡು ಎಲ್ಲವನ್ನು ಕೂಡ ಸೇರಿಸಿ ಕೂಡಿಟ್ಟು ಏನೋ ಒಂದು ಮಾಡ್ತಾರೆ. ಅದರಿಂದ ಪತ್ನಿಯಾದವರು ಅರ್ಥದಲ್ಲೂ ಕೂಡ ಸಹಕಾರಿಯಾಗಿ ಇರ್ತಾರೆ. ಧರ್ಮ, ಅರ್ಥ, ಕಾಮ, ಸಂತಾನವನ್ನು ಪಡೆಯುವುದರಲ್ಲೂ ಕೂಡ ಸಹಗಾಮಿಯಾಗಿ ಅವರು ಇರ್ತಾರೆ. ಹಾಗೆ ಈ ರೀತಿಯಾಗಿ. ಆದರೆ ಮೋಕ್ಷ ಇಲ್ಲ. ಮೋಕ್ಷ ಪತ್ನಿಯಿಂದಲೇ ಆಗ್ತದೆ ಹೇಳಿಕ್ಕೆ ಬರೋದಿಲ್ಲ. ಮೋಕ್ಷ ಆಗೋದು ಯಾವುದರಿಂದ?
ಭಕ್ತಿಯಿಂದ, ಪರಮಾತ್ಮನಲ್ಲಿ ಮಾಡುವ ಭಕ್ತಿಯಿಂದ, ಪರಮಾತ್ಮನ ಪ್ರಸಾದದಿಂದ ಮೋಕ್ಷ ಆಗ್ತದೆ. ಅದಕ್ಕಾಗಿ ಈ ಧರ್ಮ, ಅರ್ಥ, ಕಾಮನೆಗಳು ಎಲ್ಲವನ್ನು ಕೂಡ ನಾವು ಮಾಡಬೇಕು. ಅದರಿಂದ ಕಶ್ಯಪರು ಹೇಳ್ತಾರೆ, ದಿತಿದೇವಿಯೇ, ಈ ತ್ರಿವರ್ಗ ಇದಲ್ಲ, ಧರ್ಮ ಅರ್ಥ ಕಾಮ, ಅದು ನಿನ್ನಿಂದಲೇ ಪೂರ್ಣವಾಗಿದೆ. ನಮಗೆ ಧರ್ಮ ಅರ್ಥ ಕಾಮ ನಿನ್ನಿಂದಲೇ ಪೂರ್ಣ ಆಗಿದೆ. ಹಾಗಿರುವಾಗ ನಿನ್ನ ಒಂದು ಬಯಕೆಯನ್ನು ನಾನು ಯಾಕೆ ಪೂರ್ಣ ಮಾಡೋದಿಲ್ಲ? ನನ್ನ ಬಯಕೆಯನ್ನು ನೀನು ಪೂರ್ಣ ಮಾಡಿದ್ಯಾ, ಅದರಿಂದ ನಿನ್ನ ಒಂದು ಬಯಕೆಯನ್ನು ಕೂಡ ನಾನು ಪೂರ್ಣ ಮಾಡ್ತೀನಿ, ಯೋಚನೆ ಮಾಡಬೇಡ ಹಾಗೆ ಅಂತ. ಇನ್ನು ಹೇಳ್ತಾರೆ ನೋಡಿ, ಸರ್ವಾಶ್ರಮ ಅನುಪಾದಾಯ ಸ್ವಾಶ್ರಮೇನ ಕಲತ್ರವಾನ್ ವ್ಯಸನಾರ್ಣವಂ ಅತ್ಯೇತಿ ಜಲಯಾನೈರ್ ಯಥಾರ್ಣವಂ. ಇಷ್ಟೇ ನಡೆದೋಗೋದಿಲ್ಲ. ಒಂದು ಗೃಹಸ್ಥನಾದವ ಕೇವಲ ಧರ್ಮ, ಅರ್ಥ, ಕಾಮ ಇಷ್ಟಕ್ಕೆ ಮುಗಿಯೋದಿಲ್ಲ. ಏನು ಮಾಡಬೇಕು? ಸರ್ವಾಶ್ರಮ ರಕ್ಷಕಾನ್ ಅಂತ ಬರೀತಾರೆ. ಸರ್ವಾಶ್ರಮ ಅನುಪಾದಾಯ, ಎಲ್ಲ ಆಶ್ರಮದವರ ಒಂದು ರಕ್ಷಣೆಯ ಜವಾಬ್ದಾರಿಯು ಕೂಡ ಯಾರಿಗಿದೆ? ಗೃಹಸ್ಥನಿಗೆ ಇದೆ. ಸನ್ಯಾಸಿಗಳು ಯಾರು ಭಿಕ್ಷೆ ಹಾಕಬೇಕು? ಗೃಹಸ್ಥನೇ ಹಾಕಬೇಕು. ಒಂದು ವಟು ಇದ್ದಾನೆ, ವಟುವನ್ನು ರಕ್ಷಣೆ ಮಾಡೋದು ಯಾರು? ಗೃಹಸ್ಥನೇ ಮಾಡಬೇಕು. ಮನೆಯಲ್ಲಿ ವಿದ್ಯಾಪೀಠ ನಡೆಸ್ತಾ ಇದ್ದರೆ ಆ ಶಿಷ್ಯರು ಇರ್ತಾರೆ, ಅವರನ್ನು ಯಾರು ರಕ್ಷಣೆ ಮಾಡಬೇಕು? ಪತಿಯಾದವ ರಕ್ಷಣೆ ಮಾಡಬೇಕು. ಪತಿ ಅಡಿಗೆ ಮಾಡ್ತಾ ಕೂತಿದ್ರೆ ಪಾಠ ಹೇಳೋದು ಯಾರು? ಅದರಿಂದ ತನ್ನ ಕೆಲಸಗಳಿಗೆ ಸಹಕಾರಿಯಾಗಿ ಯಾರನ್ನು ಆಯ್ಕೆ ಮಾಡ್ಕೋತಾನೆ? ಪತ್ನಿಯನ್ನು ಆಯ್ಕೆ ಮಾಡ್ಕೋತೀವಿ. ಇದು ಕಶ್ಯಪರು ಹೇಳುವ ಮಾತು. ಸರ್ವಾಶ್ರಮ ಅನುಪಾದಾಯ ಸ್ವಾಶ್ರಮೇನ ಕಲತ್ರವ. ನಮ್ಮ ಆಶ್ರಮದ ಒಂದು ರಕ್ಷಣೆ, ಉಳಿದ ಆಶ್ರಮಗಳ ರಕ್ಷಣೆ, ಇದೆಲ್ಲವೂ ಕೂಡ ಪತ್ನಿ ಸಮೇತವಾಗಿ ಇದ್ದರೇ ಮಾಡಲಿಕ್ಕೆ ಸಾಧ್ಯ. ಅದರಿಂದ ನಮಗೆ ಬಂದ ಕಷ್ಟಗಳನ್ನೆಲ್ಲ ನಾವು ದಾಟ್ತೀವಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ಅಡಿಗೆ ಕೆಲಸನೇ ಮಾಡ್ತಾ ಕೂತಿದ್ರೆ, ಅಡಿಗೆ, ಬಟ್ಟೆ, ಪಾತ್ರೆ, ಮುಸುರೆ ತೊಳೆಯೋದು ಇಷ್ಟೇ ಮಾಡ್ತಾ ಕೂತಿದ್ರೆ ಪುರುಷನಾದವ ಸಾಧನೆ ಮಾಡಲಿಕ್ಕಾಗ್ತದಾ? ಯೋಚನೆ ಮಾಡಬೇಕು. ಅವರ ಸ್ಥಾನಮಾನ ಎಂಥದ್ದಾಗಿದೆ, ಸ್ತ್ರೀಯರ ಸ್ಥಾನಮಾನ ಶಾಸ್ತ್ರದಲ್ಲಿ, ಹಿಂದಿನ ಕಾಲ ಜ್ಞಾನಿಗಳಲ್ಲಿ ಹೇಗಿತ್ತು ಹಾಗೆಂಬುದನ್ನು ಈ ಕಶ್ಯಪರ ಮಾತಿನಿಂದ ನಾವು ಚೆನ್ನಾಗಿ ತಿಳಿಯಬಹುದು ನೋಡಿ. ಅದರಿಂದ ಅಂಥ ಪತ್ನಿಯರು ಇರುವುದರಿಂದ ನಾವು ವ್ಯಸನಾರ್ಣವ, ಕಷ್ಟಗಳ ಸಮುದ್ರದಿಂದ ನಾವು ಮೇಲಕ್ಕೆ ಇದ್ದೀವಿ, ಸಮುದ್ರದಲ್ಲಿ ಮುಳುಗಿ ಹೋಗೋದಿಲ್ಲ. ಅದಕ್ಕೆ ನಾವಿಕೆಯಂತೆ ಇರತಕ್ಕವರವರು ಹಾಗೆ ಅಂತ ಕಶ್ಯಪರು ಹೇಳ್ತಾರೆ. ಯಮಾಹುರಾತ್ಮನೋ ಹ್ಯರ್ಧಂ ಶ್ರೇಯಸ್ಕಾಮಸ್ಯ ಮಾನಿನಿ. ಪತ್ನಿ ಅಂದರೆ ಯಾರು? ಅರ್ಧಾಂಗಿನಿ ಅಂತ ಕರೀತಾರೆ. ಅರ್ಧಾಂಗಿನಿ, ಪುರುಷ ಅರ್ಧ, ಸ್ತ್ರೀ ಅರ್ಧ. ಅರ್ಧಕ್ಕೆ ಅರ್ಧ ಅವರು. ಅಷ್ಟು ದೊಡ್ಡ ಸ್ಥಾನಮಾನ ಮದುವೆ, ದಾಂಪತ್ಯ ಹಾಗೆ ಅಂತ ಹೇಳಿದರೆ. ಅದರಿಂದ ಯಸ್ಯಾಂ ಸ್ವಧುರ ಮಧ್ಯಸ್ಯ ಪುಮಾಂಶ್ಚರತಿ ವಿಜ್ವರಃ. ಪುರುಷ ಏನು ಮಾಡ್ತಾನೆ? ಮನೆಯ ಕೆಲಸ ಎಲ್ಲವನ್ನು ಕೂಡ ಪತ್ನಿ ಮೇಲೆ ಇಟ್ಟುಬಿಟ್ಟು ತಾನು ಮೋಕ್ಷ ಸಾಧನೆಯೋ ಅಥವಾ ಲೌಕಿಕ ಸಾಧನೆ, ಹಣಕಾಸು ಸಂಪಾದನೆ ಮಾಡಬೇಕು, ಆಫೀಸು, ಉದ್ಯೋಗ, ಅದನ್ನು ಮಾಡಲಿಕ್ಕೆ ಕೂಡ ತಾನು ಹೊರಟೋಗ್ತಾನೆ. ಮನೆಯ ಕೆಲಸ ಯಾರ ಮೇಲೆ ಇಟ್ಟು? ಪತ್ನಿಯ ಮೇಲೆ ಇಟ್ಟು. ಅದರಿಂದ ಯಸ್ಯಾಂ ಸ್ವಧುರ ಮಧ್ಯಸ್ಯ ಪುಮಾಂಶ್ಚರತಿ ವಿಜ್ವರಃ ಅಂತ ಪದ ಹಾಕ್ತಾರೆ. ಆ ಕೆಲಸವನ್ನು ಸ್ತ್ರೀಯರಾದವರು ಹೇಗೆ ಮಾಡ್ತಾರೆ? ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರೆ ಅಂತ ಏನು ಗೊತ್ತಾಯಿತು ನಿಮಗೆ? ಪತಿ ಸರಿಯಾಗಿ ಇದ್ದದ್ರಿಂದಲೇ ಗೊತ್ತಾಯಿತು. ವಿಜ್ವರವ, ನಿಶ್ಚಿಂತನಾಗಿ ಇದ್ದಾನೆ. ಅಡಿಗೆ ಮಾಡು, ಬಟ್ಟೆ ಒಗಿ, ಪಾತ್ರೆ ತೊಳಿ, ಇದನ್ನೇ ಮಾಡ್ತಾ ಕೂತಿದ್ರೆ ಮೋಕ್ಷ ಸಾಧನೆ ಹೇಗಾಗೋದು ಅಥವಾ ದುಡ್ಡಿನ ವ್ಯವಸ್ಥೆ ಹೇಗಾಗೋದು? ಇದನ್ನೆಲ್ಲ ಪುರುಷ ಸರಿಯಾಗಿ ಮಾಡ್ತಾ ಇದ್ದಾನೆ ಎಂದರೆ ಅರ್ಧಾಂಗಿನಿಯಾಗಿ ಸ್ತ್ರೀ ಅಂದರೆ ಪತ್ನಿಯರು ನೀವಿಷ್ಟೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದೀರಿ ಹಾಗೆ ಅಂತ ಕಶ್ಯಪರು ಹೇಳ್ತಾ ಇದ್ದಾರೆ. ಯಾಮಾಶ್ರಿತ್ರಿ ಇಂದ್ರಿಯಾರಾತೀನ್ ದುರ್ಜಯಾನ್ ಇತರಾಶ್ರಮೈ ವಯಂ ಜಯಮೆ ಹೇಳಾಭಿ ದಸ್ಯೂಂ ದುರ್ಗಪತಿರ್ಯಥ. ಎಷ್ಟು ಚಂದ ಮಾತು ನೋಡಿ. ಈ ಇಂದ್ರಿಯ ನಿಗ್ರಹ ಮಾಡುವುದು ಇದು ನೋಡಿ. ಕಾಮ, ಸ್ತ್ರೀ ಕಾಮ, ಅದು ಎಲ್ಲರನ್ನೂ ಕೂಡ ಅದು ಕೆಳಗೆ ತಳ್ಳತಕ್ಕದ್ದು. ಬೇರೆ ಆಶ್ರಮಗಳಿಂದ ಇಂದ್ರಿಯ ನಿಗ್ರಹ, ಗುಹ್ಯೇಂದ್ರಿಯ ನಿಗ್ರಹ ಮಾಡುವುದು ಭಾರಿ ಕಷ್ಟ ಇದೆ. ಅಂಥ ಒಂದು ಇಂದ್ರಿಯ ನಿಗ್ರಹವನ್ನು ನಾವು ಪತ್ನಿಯರ ಒಂದು ಸಹಕಾರದಿಂದ ನಾವು ಸುಲಭವಾಗಿ ಗೆಲ್ತೀವಿ. ಇಂದ್ರಿಯ ಜಯ ಮಾಡುವುದು ಗೃಹಸ್ಥರಿಗೆ ಸುಲಭವಾಗ್ತದೆ. ದುರ್ಜಯಾನ್
ಆ ಇಂದ್ರಿಯ ನಿಗ್ರಹ ಮಾಡುವುದು ಭಾರಿ ಕಠಿಣವಾದದ್ದು. ಅಂತಹ ಇಂದ್ರಿಯ ನಿಗ್ರಹವನ್ನು ಮಾಡಲಿಕ್ಕೆ ಸಹಕಾರಿಯಾಗಿ ನೀವಿದ್ದೀರಿ. ವಯಂ ಜಯೇಮ ಹೇಳಾವಿ. ಲೀಲೆಯಿಂದ ನಾವು ಇಂದ್ರಿಯ ನಿಗ್ರಹವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪತ್ನಿ ಇರುವುದರಿಂದ. ಅದರಿಂದ ಹೇಗೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ದಸ್ಯೂನ್ ದುರ್ಗಪತಿರ್ಯಥ. ಹೇಗೆ ಒಂದು ರಾಜ ತನ್ನಲ್ಲಿ ಒಳ್ಳೆ ಭಟರನ್ನು ಇಟ್ಟುಕೊಂಡಿದ್ದ ಅಂದರೆ ಕಳ್ಳರನ್ನು ಸುಲಭವಾಗಿ ಹಿಡಿದಾಕಿಬಿಡ್ತಾನೆ. ಅದೇ ರೀತಿಯಾಗಿ ನಮಗೆ ಇಂದ್ರಿಯ ಜಯ ಮಾಡೋದು ಕಷ್ಟ ಇದೆ. ಅದನ್ನು ಪತ್ನಿ ಎನ್ನುವ ಸಹಕಾರಿಯಿಂದ ನಾವೇನು ಮಾಡಿಬಿಡ್ತೀವಿ, ಸುಲಭವಾಗಿ ಇಂದ್ರಿಯ ನಿಗ್ರಹ ಮಾಡಲಿಕ್ಕೆ ನಮ್ಮಿಂದ ಆಗ್ತದೆ. ಹಾಗೆ ಅಂತ ಕಶ್ಯಪರು ಹೊಗಳ್ತಾ ಇದ್ದಾರೆ. ವಯಂ ಪ್ರಭವಸ್ತಾಂ ತ್ವಾಂ ಅನುಕರ್ತುಂ ಗೃಹೇಶ್ವರಿ ಅಪ್ಯಾಯುಷ ವಾ ಕಾರ್ಸ್ನೇನ ಏಚಾನ್ಯೇ ಗುಣಗೃಧ್ರವಃ. ಅದರಿಂದ ದಿತಿದೇವಿ, ನೀವು ಮಾಡಿದ ಅಂದರೆ ಪತ್ನಿಯರು ಮಾಡಿದ ಉಪಕಾರಕ್ಕೆ ಇಡೀ ಆಯುಷ್ಯ ನಾವು ಅವರಿಗೆ ಪ್ರತಿಯಾಗಿ ನಾವು ಸೇವೆ ಮಾಡಿದರೂ ಕೂಡ ಅದು ಏನಾಗೋದಿಲ್ಲ, ಅದು ಸಂಪೂರ್ಣ ಆಗೋದಿಲ್ಲ. ನಾವು ಮಾತ್ರ ಯಾಕೆ, ಏಚಾನ್ಯೇ ಗುಣಗೃಧ್ರವಃ. ಯಾರು ಗುಣವನ್ನು ಮೆಚ್ತಾರೆ ನೋಡಿ, ಅಂಥವರು ಮಾಡಿದರೂ ಕೂಡ ಏನು ಮಾಡೋದಿಲ್ಲ, ಒಂದು ಪತ್ನಿಯ ಆ ಒಂದು ಉಪಕಾರವನ್ನು ಅದಕ್ಕೆ ಪ್ರತಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಅಥಾಪಿ ಕಾಮಮೇತಂತೆ ಪ್ರಜಾತ್ಯೈ ಕರವಾಣ್ಯಲಂ ಯಥಾ ಮಾಂ ನಾತಿವಾಚಂತಿ ಮುಹೂರ್ತಂ ಪ್ರತಿಪಾಲಯ. ಆದರೂ ಕೂಡ ನೀಗೇನು ಕೇಳ್ತಾ ಇದ್ದಿ ಸಂತಾನ ಹಾಗೆ ಅಂತ, ಆ ಸಂತಾನಪ್ರದವಾದ ಗರ್ಭಾಧಾನ ಸಂಸ್ಕಾರವನ್ನು ನಾನೀಗ ಮಾಡೋಕ್ಕೆ ಹೊರಟ್ರೆ ಜ್ಞಾನಿಗಳು ಮೆಚ್ಚೋದಿಲ್ಲ ನೋಡಿ. ಇದು ಕಶ್ಯಪರ ವಿಚಾರ. ಅದರಿಂದ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂದರೆ ಏನಾಗಬೇಕು, ಕೇವಲ ಇಂದ್ರಿಯ ಪ್ರೀತಿ, ಕೇವಲ ಮನೆಯವರ ಪ್ರೀತಿ, ಕೇವಲ ಮಕ್ಕಳ ಪ್ರೀತಿ ಅದೆಲ್ಲ ಟಾರ್ಗೆಟ್ ಯಾರು, ಜ್ಞಾನಿಗಳು ಮೆಚ್ಚಬೇಕು. ನಾವು ಮಾಡುವ ಕೆಲಸವನ್ನು ಜ್ಞಾನಿಗಳು ಮೆಚ್ಚಬೇಕು. ಸೊ ನಮ್ಮ ಟಾರ್ಗೆಟ್ ಯಾರಾಗಬೇಕು, ಜ್ಞಾನಿಗಳು, ಹಿರಿಯರು, ಅವರು ಮೆಚ್ಚುವ ಕೆಲಸವನ್ನು ಮಾಡಬೇಕು. ಅದರಿಂದ ಈಗ ಸಂಧ್ಯಾಕಾಲ ಆಗಿದೆ, ಸಂಧ್ಯಾಕಾಲದಲ್ಲಿ ಗರ್ಭಾಧಾನವನ್ನು ಸಂಸ್ಕಾರವನ್ನು ಮಾಡಬಾರದು ಅಂತ ಇದೆ. ಅದರಿಂದ ಇನ್ನು ಸ್ವಲ್ಪ ಒಂದು ಮುಹೂರ್ತ ಕಾಲ ನೀನು ಸಹನೆ ಮಾಡಿಕೊಂಡು ಕಾಲ ಪ್ರತೀಕ್ಷೆ ಮಾಡ್ತಾ ಇರು, ನಿನಗೆ ನಾನು ಅನುಗ್ರಹ ಮಾಡ್ತೇನೆ ಹಾಗೆ ಅಂತ ಕಶ್ಯಪರು ಹೇಳ್ತಾರೆ. ಏಷಾ ಘೋರತರ ಬೇಡ ಘೋರಾಣಾಂ ಘೋರದರ್ಶನ. ಇದೆಂಥ ಕಾಲ, ಕೆಲವುದು ಡೇಂಜರಸ್ ಟೈಮ್ ಅಂತ ಇದೆ. ಡೇಂಜರಸ್ ಟೈಮ್ಗಿಂತಲೂ ಡೇಂಜರ್ ಟೈಮ್ ಇದು. ಸಂಧ್ಯಾಕಾಲ ಅಂದರೆ ಎಂಥದ್ದು, ಘೋರವಾದ ಕಾಲಕ್ಕಿಂತಲೂ ಘೋರವಾದ ಕಾಲ. ಅದರಿಂದ ಆ ಕಾಲದಲ್ಲಿ ಏನು ಮಾಡಬೇಕು, ಪರಮಾತ್ಮನ ವಿಚಾರ ಬಿಟ್ಟು, ಗಾಯತ್ರಿ ಜಪ ಬಿಟ್ಟು ಇನ್ಯಾವುದನ್ನು ಮಾಡಬಾರದು. ಸಂಧ್ಯಾಕಾಲಕ್ಕೆ ಅಷ್ಟು ಮಹತ್ವವನ್ನು ಕಶ್ಯಪರು ಹೇಳ್ತಾ ಇದ್ದಾರೆ. ಚರಂತಿ ಯಸ್ಯಾಂ ಭೂತಾನಿ ಭೂತೇಶ ಅನುಚಾರಿಣಿ ಹ. ಇದು ಯಾರು ಸಂಚಾರ ಮಾಡುವ ಸಮಯ, ರುದ್ರದೇವರು ಸಂಚಾರ ಮಾಡುವ ವೃಷಭಾರೂಢನಾಗಿ ಎತ್ತಿನ ಮೇಲೆ ಕುಳಿತು ಅನೇಕ ಭೂತಗಣಗಳ ಜೊತೆಗೆ ಸಂಚಾರ ಮಾಡುವ ಸಮಯ ಇದು. ಅದರಿಂದ ನಾವು ಈ ಸಮಯ ಅದನ್ನು ಮಾಡಬಾರದು. ಏತಸ್ಯಾಂ ಸಾಧ್ವಿ ಸಂಧ್ಯಾಯಾಂ ಭಗವಾನ್ ಭೂತಭಾವನಃ ಪರೀತೋ ಭೂತಪಾರ್ಷದ್ಭಿಃ ವೃಷೇನ ಅಟತಿ ಭೂತರಾಟ್ ಅಂದರೆ ಭೂತರಾಜರು ಅಂದರೆ ಯಾರು, ರುದ್ರದೇವರು. ಅವರು ವೃಷಭಾರೂಢರಾಗಿ ಸಂಚಾರ ಮಾಡುವ ಸಮಯ. ಈ ಸಮಯದಲ್ಲಿ ನಾವು ಪರಮಾತ್ಮನ ಮೆಚ್ಚುಗೆಗೆ ಪಾತ್ರರಾಗಿ ಪರಮಾತ್ಮ ಹೇಳಿದ ಕರ್ತವ್ಯಗಳನ್ನು ನಾವು ಮಾಡಬೇಕು. ಇಂಥ ನೀಚ ಕೆಲಸ ಈ ಸಂದರ್ಭದಲ್ಲಿ ಮಾಡಬಾರ್ದು. ಇದು ನೀಚ ಕೆಲಸ ಆಗಿಬಿಡುತ್ತದೆ. ಸಂಧ್ಯಾಕಾಲದಲ್ಲಿ ಗರ್ಭಾಧಾನ ಮಾಡಿದರೆ ಅದು ನೀಚ ಕೆಲಸ ಆಗ್ತದೆ, ಅದನ್ನು ಮಾಡಬಾರ್ದು ಹಾಗೆ ಅಂತ. ಅವರೆಂಥವರಪ್ಪ ರುದ್ರದೇವರು ಹಾಗೆ ಅಂದರೆ ಅವರ ಮಹಿಮೆಯನ್ನು ಕೂಡ ಹೇಳ್ತಾ ಇದ್ದಾರೆ. ಶ್ಮಶಾನ ಚಕ್ರಾನಿಲ ಧೂಳಿಧೂಮ್ರ ವಿಕೀರ್ಣ ವಿದ್ಯೋತ ಜಟಾಕಲಾಪ ಭಸ್ಮಾವಗುಂಠಾಮಲ ರುಗ್ಮದೇಹೋ ದೇವಸ್ತ್ರಿಭಿ ಪಶ್ಯತಿ ದೇವರಸ್ತೆ. ಸ್ಮಶಾನದಲ್ಲಿ ಸಂಚಾರ ಮಾಡಿ ಅಲ್ಲಿ ಏಳತಕ್ಕ ಭಸ್ಮ, ದೇಹ ದಹನ ಮಾಡಿದಾಗ ಏಳತಕ್ಕ ಭಸ್ಮ, ಆ ಭಸ್ಮಗಳನ್ನು ಧರಿಸಿದ್ದರಿಂದ ಅವರ ತಲೆ ಜಟೆ ಎಲ್ಲವೂ ಕೂಡ ಬೆಳ್ಳಿಯಂತೆ ಹೊಳಿತಾ ಇದಂತೆ. ಭಸ್ಮವನ್ನು ಧರಿಸಿದರೆ ಬೆಳ್ಳಿಯಂತೆ ಹೊಳಿತಾ ಇರುತ್ತದೆ ಅಂಥವರು ಅವರು.
ಭಸ್ಮಾವಗುಂಟಾಮಲ ರುಗ್ಮದೇಹ, ರುಗ್ಮವನ್ನು ದೇಹದಲ್ಲಿ ಧರಿಸಿದವರು. ಅಂಥ ರುದ್ರದೇವರು ನಾವು ಈಗ ಇಂಥ ಗರ್ಭಾಧಾನ ಕೆಲಸವನ್ನು ಮಾಡಿದರೆ ಏನು ಮಾಡ್ತಾರೆ? ತ್ರಿಭಿಃ ಪಶ್ಯತಿ ಅಂದರೆ 3 ಕಣ್ಣಿನಿಂದಲೂ ನೋಡ್ತಾರೆ, 3ನೇ ಕಣ್ಣಿನಿಂದ ನೋಡ್ತಾರೆ. ಅಂದರೆ ಏನರ್ಥ? ಅವರಿಗೆ 3 ಕಣ್ಣು, ಮುಕ್ಕಣ್ಣ ಅಂತ ಕರೀತಾರೆ ನೋಡಿ, 3ನೇ ಕಣ್ಣಿನಿಂದ ನೋಡ್ತಾರೆ. ಅಂದರೆ ನಮಗೆ ಅನರ್ಥ ಕಾದಿದೆ ಅಂತ ಅರ್ಥ. ನಮಗೆ ಅನರ್ಥ ಕಾದಿದೆ. ಇದ್ರ ಮೇಲೆ ಒಂದು ಆಕ್ಷೇಪ ಬರ್ಬೋದು, ಏನ್ರಿ ನೀವು ರುದ್ರದೇವ್ರನ್ನ ಯಾರನ್ನು ತಿಳ್ಕೊಂಡಿದ್ದೀರಿ? ರುದ್ರದೇವರು ಯಾರು ಗೊತ್ತಾ? ನನ್ನ ಮೈದನ. ಹೌದಾ? ನೋಡಿ, ದಿತಿದೇವಿಯ ಸಹೋದರಿ ಯಾರು? ಸತಿ. ದಕ್ಷಿಣ 13 ಜನ ಮಕ್ಕಳು ಅಂತ ನೋಡಿದ್ದೀವಿ. ಅದರಲ್ಲಿ ಕೊನೆಯವರು ಯಾರು? ಸತೀದೇವಿ. ಸತೀದೇವಿಯನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಿದರು? ರುದ್ರದೇವರಿಗೆ ಕೊಟ್ಟು ಮದುವೆ ಮಾಡಿದರು ದಕ್ಷ ಪ್ರಜಾಪತಿ. ಮುಂದೆ ಬರುತ್ತದೆ ದಕ್ಷಾಧ್ವರ ಯಜ್ಞ ಅಂತ ನಾವು ನೋಡ್ತೀವಿ, ಮುಂದೆ 4ನೇ ಸ್ಕಂದದಲ್ಲಿ ಬರುವ ವಿಚಾರ. ಸೊ ಅದರಿಂದ ಸತಿ ಮತ್ತು ದಿತಿ ಇಬ್ಬರು ಕೂಡ ಏನು? ಸಹೋದರಿಯರು. ನನ್ನ ರುದ್ರದೇವರಂದರೆ ಯಾರು? ನನ್ನ ಸಹೋದರಿಯ ಪತಿ. ದೇವರ ಅಂತ ಕರೀತಾರೆ, ಮೈದನ ಅಂತ ಕರೆಯೋದುಂಟು. ಕನ್ನಡದಲ್ಲಿ ಮೈದನ, ಸಂಸ್ಕೃತದಲ್ಲಿ ದೇವರ ಅಂತ ಕರೀತಾರೆ. ದೇವರಸ್ತೆ ಅಲ್ಲ, ನಿನ್ನ ಮೈದನ ನೋಡ್ತಾ ಇದ್ದರೆ ನಿನಗೆ ಅವಮಾನ ಅಲ್ಲವೇ? ಇಂಥ ಕಾರ್ಯವನ್ನು ಮಾಡ್ತಾ ಇರುವಾಗ ನೋಡಿದರೆ ನಿನಗೆ ಅವಮಾನ ಅಲ್ಲವೇ? ಅದರಿಂದ ನೀನು ಮಾಡಲಿಕ್ಕೆ ಹೋಗಬೇಡ ಹಾಗೆ ಅಂತ. ನಯಸ್ಯ ಲೋಕೆ ಸ್ವಜನ ಪರೋವ. ಎಷ್ಟು ಸುಂದರವಾದ ಮಾತು ನೋಡಿ. ಯದ್ಯಪಿ ಸತಿ ಮತ್ತು ದಿತಿ ಸಹೋದರಿಯರಾದ್ದರಿಂದ ರುದ್ರದೇವರು ನಮ್ಮನ್ನು ಚೂರು ಮಾಫಿ ಮಾಡ್ಬೋದಲ್ಲ. ಯಾಕೆ? ಇವರೆಲ್ಲ ಎಂಥವರು? ನಮ್ಮ ಜನರು. ನಮ್ಮ ಜನರನ್ನ ರುದ್ರದೇವರು ಹಿಂಸೆ ಮಾಡ್ತಾರಾ? ಹಾಗೆ ಅಂತ ತಿಳಿಬೇಡ. ಅವ್ರಿಗೇನಿಲ್ಲ, ಇವರೆಲ್ಲ ನಮ್ಮ ಜನರು, ಇವರೆಲ್ಲ ಬೇರೆ ಜನರು, ಹಾಗೆಂಬ ಒಂದು ಭೇದ ಭಾವನೆ ಇಲ್ಲ. ಯಾಕೆ? ಅವರು ಭೂತವೃತ್ತಿಯನ್ನು ಯಾಕೆ ಅನುಸರಿಸಿದ್ದಾರೆ? ಭೂತವೃತ್ತಿಯನ್ನು ಯಾಕೆ ಅನುಸರಿಸಿದ್ದಾರೆ ರುದ್ರದೇವರು? ನಿಮ್ಮ ಪ್ರೀತಿಗಾಗಿ ಅಲ್ಲ, ಪರಮಾತ್ಮನ ಆಜ್ಞೆ ಅಂತ ಅನುಸರಿಸಿದ್ದಾರೆ. ಈ ರೀತಿಯಾಗಿ ಸಂಧ್ಯಾಕಾಲದಲ್ಲಿ ವೃಷಭಾರೂಢರಾಗಿ ಸಂಚಾರ ಮಾಡೋದು ಮತ್ತು ಭೂತಗಳಂತೆ ಮಾಡೋದು, ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ? ಪರಮಾತ್ಮನ ಆಜ್ಞೆ. ಪರಮಾತ್ಮನ ಆಜ್ಞೆ ಮೇಲೆ ಅದನ್ನು ಶಿರಸಾವಹಿಸಿ ಆ ಕೆಲಸವನ್ನು ಮಾಡ್ತಾರೆ. ಯೋಚನೆ ಮಾಡಬೇಕು. ನಮಗೂ ಕೂಡ ಪರಮಾತ್ಮ ಏನು ಮಾಡಿದ್ದಾನೆ? ತ್ರಿಕಾಲ ಸಂಧ್ಯಾವಂದನೆ ಮಾಡಿರಿ ಅಂತ ಆಜ್ಞೆ ಮಾಡಿದ್ದಾನೆ. ಶಾಸ್ತ್ರಗಳನ್ನು ಕೇಳಿ ವಿಚಾರ ಮಾಡಿ ಸಂಸ್ಕೃತ ಓದಿರಿ, ವೇದಗಳನ್ನು ಅಧ್ಯಯನ ಮಾಡಿರಿ ಅಂತ ಹೇಳಿದ್ದಾರೆ. ನಾವೆಲ್ಲ ಮಾಡ್ತೀವೋ ಇಲ್ಲವೋ? ಸ್ತ್ರೀಯರಿಗೆ ಹರಿಕಥಾಮೃತ ಸಾರಾದಿ ಕಥೆಗಳನ್ನೆಲ್ಲ ಕೇಳಬೇಕು, ಮಹಾಭಾರತ ಭಾಗವತ ಕೇಳಬೇಕು ಅಂತ ಹೇಳಿದ್ದಾನೆ. ನಾವೆಲ್ಲ ಮಾಡ್ತೀವೋ? ಮಾಡಬೇಕು. ಪರಮಾತ್ಮನ ಆಜ್ಞೆ ಅಂತ ಆದ ಮೇಲೆ ಅದನ್ನು ಏನು ಮಾಡಬಾರ್ದು? ರಿಜೆಕ್ಟ್ ಮಾಡಬಾರ್ದು. ಏಕಾದಶಿ ಉಪವಾಸ ಇರಬಹುದು, ದ್ವಾದಶಿ ಸಕಾಲ ಪಾರಣೆ ಇರಬಹುದು, ತುಳಸಿ ಪೂಜೆ ಇರಬಹುದು, ದೀಪ ಹಚ್ಚಿ ಇಡೋದು ಇರಬಹುದು. ಯಾವುದನ್ನು ಕೂಡ ಏನು ಮಾಡಬಾರ್ದು? ಮನೆ ಕೆಲಸ ಇರಬಹುದು. ಯಾವುದನ್ನು ಕೂಡ ಬೇಸತ್ತುಕೊಂಡು ಎಂಥ ಕಷ್ಟ ಬಂದೋಯ್ತು ಅಂತ ಚಿಂತನೆ ಮಾಡದೆ ಪ್ರೀತಿಯಿಂದ ಪರಮಾತ್ಮನ ಆಜ್ಞೆ ಅಂತ ತಿಳಿದು ಮಾಡಬೇಕು. ಆ ರೀತಿಯಾಗಿ ಮಾಡುವವರು ಯಾರು? ರುದ್ರದೇವರು. ಅದನ್ನು ಹೇಳ್ತಾ ಇದ್ದಾರೆ. ಅವರಿಗೆ ಏನಿಲ್ಲ, ತನ್ನವರು ಪರಕೀಯರು ಅಂತ ಇಲ್ಲ ನೋಡಿ. ದೊಡ್ಡವರು ಆಗ್ತಾ ಏನಾಗ್ತಾರೆ? ಸ್ವಪರ ಎನ್ನುವ ಕಾನ್ಸೆಪ್ಟೇ ಇಲ್ಲ ಅವರಿಗೆ. ಪರಮಾತ್ಮನಲ್ಲಿ ನೋಡಿದ್ದೀರಾ ನೀವು? ಪರಮಾತ್ಮನಲ್ಲಿ ತನ್ನವರು ಬೇರೆಯವರು ಎಂಬ ಕಾನ್ಸೆಪ್ಟ್ ಇಲ್ಲ. ಎಲ್ಲಿ ನೋಡಿದ್ದೀರಾ? ಪರಮಾತ್ಮನಿಗೆ ಇವರೆಲ್ಲ ತನ್ನವರು, ಚೂರು ಮಾಫಿ ಮಾಡಿ ಬಿಟ್ಟುಬಿಡೋಣ ಹಾಗೆಂತೆಲ್ಲ ಇಲ್ಲ ನೋಡಿ. ಯಾರು? ತನ್ನ ಮಗ. ಯಾರು? ಕೃಷ್ಣನ ಮಗ. ಯಾರು? ನರಕಾಸುರ ಅಂದರೆ ಭೂವರಾಹನ ಮಗ. ಕೃಷ್ಣನಾಗಿ ಏನು ಮಾಡಿದ? ತನ್ನ ಮಗನನ್ನೇ ಸಂಹಾರ ಮಾಡ್ತಾನೆ. ಅದು ಹೇಗೆ? ಸಂತೋಷದಿಂದ. ತನ್ನ ಮಾವ, ಸೋದರ ಮಾವ ಕಂಸನನ್ನು ಸಂಹಾರ ಮಾಡ್ತಾನೆ. ತನ್ನವರು ಪರರು ದೇವರಿಗೆ ಇದೆಯಾ? ಇಲ್ಲ. ಯಾರ್ಯಾರು ಅಧರ್ಮ ಮಾಡ್ತಾರೋ ಅವರನ್ನೆಲ್ಲ ನಿಗ್ರಹ ಮಾಡುವುದು ನನ್ನ ಧರ್ಮ. ಅದರಿಂದ ನಮಗೆ ಇದರಿಂದ ಕಶ್ಯಪರು ಏನು ತಿಳಿಸಿಕೊಡ್ತಾ ಇದ್ದಾರೆ?
ಓ ನನ್ನವರು ಮಗು ತುಂಬ ಜನ ಮನೆಯಲ್ಲಿ ಉಂಟು, ಮಕ್ಕಳು ಕೇಳ್ತಾರಂತೆ, ಅಪ್ಪ ನಾವಿವತ್ತು ಏಕಾದಶಿ ಮಾಡ್ತೀವಿ. ಮುಚ್ಚು ಬಾಯಿ, ನಾನೇ ಮಾಡ್ತಾ ಇಲ್ಲ, ನಿನಗೇನು ಏಕಾದಶಿ ಹಾಗೆ ಅಂತ ತಂದೆಯೇ ಬಾಯಿ ಮುಚ್ಚಿಬಿಡ್ತಾರಂತೆ. ಹಂಗಾಗಬಾರ್ದು. ಇದರಿಂದ ಪರಮಾತ್ಮ ಆಜ್ಞೆ ಅದನ್ನು ತನ್ನವರು ಪರರು ಅಂತೇಳಿ ರಿಯಾಯಿತಿ ಮಾಡುವ ಒಂದು ಕೆಲಸದಲ್ಲಿ ನಾವು ಕೈ ಹಾಕಬಾರದು. ರುದ್ರದೇವರು ಆ ರೀತಿಯಾಗಿ ಮಾಡ್ತಾರೆ. ಯದ್ಯಪಿ ತನ್ನ ಹೆಂಡತಿಯ ಅಕ್ಕ ಭಾವ ಇವರು ಯಾರು, ದಿತಿ ಮತ್ತು ಕಶ್ಯಪರು, ಆದರೂ ಕೂಡ ಅದನ್ನೆಲ್ಲ ರುದ್ರದೇವರು ತಲೆಗೆ ಇಟ್ಟುಕೊಳ್ಳುವವರಲ್ಲ. ಯಾರೇ ತಪ್ಪು ಮಾಡಲಿ ಆ ಗರ್ಭವನ್ನು ನಾಶ ಮಾಡೇ ಮಾಡ್ತಾರೆ. ಇಲ್ಲಿ ಒಂದು ವಿಚಾರವನ್ನು ಶ್ರೀಮದಾಚಾರ್ಯರು ಕೂಡ ತಿಳಿಸ್ತಾರೆ. ಅಲ್ಲ, ಇಂಥ ವೃತ್ತಿಯನ್ನು ಪರಮಾತ್ಮ ರುದ್ರದೇವರಿಗೆ ಯಾಕೆ ಕೊಟ್ಟ? ಹಾಗೆ ಅಂದರೆ ಒಂದು ಗರ್ಭಿಣಿ ಸ್ತ್ರೀಯರನ್ನು ವಧೆ ಮಾಡಿದ್ದರಂತೆ ರುದ್ರದೇವರು ಒಂದು ಗರ್ಭಿಣಿ ಸ್ತ್ರೀಯನ್ನು ವಧ ಮಾಡಿದರು. ಅದರಿಂದ ಪರಮಾತ್ಮ ಏನು ಮಾಡಿದ, ಇನ್ನು ಮುಂದೆ ನೀನು ಇದೇ ಕೆಲಸವನ್ನೇ ಮಾಡು. ಸಂಧ್ಯಾಕಾಲದಲ್ಲಿ ಯಾರು ಗರ್ಭವನ್ನು ಧರಿಸ್ತಾರೋ ಅವರ ಸಂಹಾರವನ್ನು ನೀನು ಮಾಡು ಹಾಗೆ ಅಂತ. ಯದ್ಯಪಿ ಗರ್ಭಿಣಿ ಸ್ತ್ರೀಯರ ಸಂಹಾರ ಮಾಡಿದ್ದರಿಂದ ರುದ್ರದೇವರಿಗೆ ಪಾಪ ಬಂದಿಲ್ಲ. ಯಾಕೆ? ಮಹಾಜ್ಞಾನಿಗಳು, ಜ್ಞಾನಿಗಳಿಗೆ ಪಾಪದ ಲೇಪನೇ ಇಲ್ಲ. ಆದರೂ ಕೂಡ ಪರಮಾತ್ಮನ ಆಜ್ಞೆ ಅಂತ ಅದನ್ನು ಧರಿಸಿ ಶಿರಸಾವಹಿಸಿ ಏನು ಮಾಡ್ತಾ ಇದ್ದಾರೆ, ಸಂಧ್ಯಾಕಾಲದಲ್ಲಿ ಯಾರ್ಯಾರು ಗರ್ಭಾಧಾನವನ್ನು ಮಾಡ್ಕೋತಾರೋ ಅವರ ಗರ್ಭವನ್ನೆಲ್ಲ ನಾಶ ಮಾಡತಕ್ಕವರಾಗಿ ರುದ್ರದೇವರು ಇದ್ದಾರೆ. ಅದರಿಂದ ಅವರ ಹತ್ರ ಹೋಗಿ ಇವರು ನಮ್ಮವರು ಚೂರು ರೆಕಮೆಂಡೇಶನ್ ಮಾಡಿ ಇವ್ರನ್ನ ಸ್ವಲ್ಪ ಬಿಟ್ಟು ಬಿಡಿ, ಇನ್ಫ್ಲೂಯೆನ್ಸ್ ಮಾಡೋದು, ಇದೆಲ್ಲ ಯಾವುದೂ ನಡೆಯೋದಿಲ್ಲ. ಸ್ವಪರ ಎನ್ನುವ ಕಾನ್ಸೆಪ್ಟೇ ಇಲ್ಲ ಅವರಿಗೆ. ದೊಡ್ಡವರು ಆಗ್ತಾ ನಾವು ಕೂಡ ಹಾಗೆ ನಮ್ಮನ್ನು ಬೆಳೆಸ್ಕೋಬೇಕು. ಆ ಒಂದು ಸಂದೇಶವನ್ನು ಕೂಡ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಬಾಂಧವ್ಯವನ್ನು ಇಟ್ಟುಕೊಂಡು ಧರ್ಮಾಚರಣೆ ಮಾಡಲಿಕ್ಕೆ ಹೇಳಬೇಡಿ. ಒಂದು ವ್ಯಕ್ತಿಯಿಂದ ಆದರೆ ಆ ಧರ್ಮಾಚರಣೆಯಲ್ಲೇ ಇರಬೇಕು. ಅವರು ಯಾರೇ ಆಗಲಿ, ತನ್ನವರಾಗಲಿ ಪರಕೀಯರಾಗಲಿ, ಒಂದು ವ್ಯಕ್ತಿಯಿಂದ ಆದರೆ ಅವರಿಗೆ ಧರ್ಮಾಚರಣೆ ಶಾಸ್ತ್ರದಲ್ಲಿ ಏನಿದೆಯೋ ಅದನ್ನು ಮಾಡಿಸುವುದು ನಮ್ಮದು ಕರ್ತವ್ಯ. ಅದರಲ್ಲಿ ಒಂದು ರಿಲ್ಯಾಕ್ಸೇಷನು, ಒಂದು ಮಾಫಿ ಮಾಡೋದು ಇದೆಲ್ಲ ನಮಗೆ ಅಧಿಕಾರನೇ ಇಲ್ಲ ಅಂತ ಕಶ್ಯಪರು ತೋರಿಸಿಕೊಡ್ತಾ ಇದ್ದಾರೆ. ವಯಂ ವ್ರತೈರ್ಯಚ್ಚರಣಾಪ ವಿದ್ಧಾಂ ಆಶಾಸ್ಮಹೇ ಅಜಾಂ ಬತ ಭುಕ್ತಭೋಗಾಂ. ಅದರಿಂದ ವ್ರತಗಳನ್ನು ಆಚರಿಸಿ ನಾವು ಭೋಗವನ್ನು ಪಡೆಯೋಣ. ಈಗ ನಮಗೇನು ಮಕ್ಕಳು ಬೇಕು ಅಷ್ಟಾನೆ, ಮಕ್ಕಳಾಗಬೇಕು ಅಂತ ಹೇಳಿ ವ್ರತಗಳನ್ನು ಬಿಟ್ಟು ಮಾಡುವುದಲ್ಲ. ವ್ರತ ನಿಯಮಗಳನ್ನು ಬಿಟ್ಟು ಒಂದು ಸಂತಾನವನ್ನು, ಸಂಪತ್ತನ್ನು, ಏನೇ ಇರಲಿ ಅದನ್ನು ವಿಷಯ ಭೋಗವನ್ನು ಪಡೆಯುವುದಲ್ಲ. ಏನೇ ವ್ರತ ನಿಯಮಗಳು ಇದ್ದರೂ ಕೂಡ ಅದರ ಜೊತೆಗೆ ನಾವು ಅದನ್ನು ಪಡೆಯೋಣ, ಭೋಗವನ್ನು ಪಡೆಯೋಣ, ಸಂಪತ್ತನ್ನು ಪಡೆಯೋಣ. ವ್ರತ ನಿಯಮಗಳನ್ನು ಬಿಟ್ಟು ಮಾಡಬಾರದು ಹಾಗೆ ಅಂತ ಕಶ್ಯಪರ ಅಭಿಪ್ರಾಯ. ಯಸ್ಯ ಅನವದ್ಯಾಚರಿತಂ ಮನೀಷಿನೋ ಗೃಹ್ಣಂತಿ ಅವಿದ್ಯಾಪಟಲಂ ಬಿಭಿತ್ಸವಃ. ಸುಂದರ ಮಾತು ನೋಡಿ. ಈ ಚರಿತ್ರೆ ಇದೆ ನೋಡಿ, ಆ ರುದ್ರದೇವರ ಚರಿತ್ರೆ, ಅವರ ಒಂದು ಮಹಿಮೆ, ಅದನ್ನೆಲ್ಲ ಮನೀಷಿನಃ ಗೃಹ್ಣಂತಿ, ಜ್ಞಾನಿಗಳು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ನಾರದಾದಿ ಮುನಿಗಳು ಈ ಧರ್ಮಾಚರಣೆಯನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಯಾಕೆ ಜ್ಞಾನಿಗಳಾದರೂ ಯಾಕೆ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಹಾಗೆಂದರೆ ಅವಿದ್ಯಾಪಟನಂ ಬಿಭಿತ್ಸವಃ ಅಂತ ಹೇಳ್ತಾರೆ. ಈ ಅವಿದ್ಯೆ ಕಂಡ್ರೆ ಅವರಿಗೆ ಭಾರಿ ಹೆದರಿಕೆ ಅಂತ. ಯಾರಿಗೆ? ಜ್ಞಾನಿಗಳಿಗೆ ಏನು ಹೆದರಿಕೆ? ಅಜ್ಞಾನ ಅಂದರೆ ಹೆದರಿಕೆ. ಯಾಕೆ? ಎಲ್ಲದಕ್ಕೂ ಮೂಲ ಯಾವುದು? ಅಜ್ಞಾನವೇ. ನಾವು ಭೂಮಿಯಲ್ಲಿ ಹುಟ್ಟಿದ್ದೀವಿ, ಏನು ಕಾರಣ? ಅಜ್ಞಾನವೇ. ನಾವು ದೇವರು ಹೇಳಿದ ಕೆಲಸಗಳನ್ನು ಮಾಡೋದಿಲ್ಲ, ಏನು ಕಾರಣ? ಅಜ್ಞಾನವೇ. ದೇವರು ಹೇಳಿದ್ದನ್ನು ವಿರೋಧ ಮಾಡ್ತೀವಿ, ಕಾರಣ ಅಜ್ಞಾನವೇ. ಎಲ್ಲದಕ್ಕೂ ಏನು ಕಾರಣ? ಅಜ್ಞಾನವೇ. ಅದರಿಂದ ಜ್ಞಾನಿಗಳು ಈ ಒಂದು ಅಜ್ಞಾನಕ್ಕೆ ಹೆದರ್ತಾರೆ. ಏನೇ ಆಗಲಿ ಅಜ್ಞಾನ ಬರಬಾರದು, ಜ್ಞಾನ ಬೆಳೀಬೇಕು, ಇದು ಅವರ ಗುರಿಯಾಗಿ ಇರುತ್ತದೆ. ಅದರಿಂದ ಜ್ಞಾನಿಗಳು ಈ ಒಂದು ರುದ್ರದೇವರ ಚರಿತ್ರೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ.
ಹರೇ ಸ್ವಯಂ ಪಿಶಾಚಚರ್ಯ ಅಚರತ್ ಸತಾಂ ಗತಿ. ಇಂಥ ಒಂದು ಪಿಶಾಚಚರ್ಯೆ, ಪಿಶಾಚ ವೃತ್ತಿಯನ್ನು ರುದ್ರದೇವರು ಮಾಡ್ತಾರೆ. ಯಾಕೆ? ನಾರದಾದಿಗಳಿಗೆ ಉಪದೇಶ ಮಾಡುವುದಕ್ಕಾಗಿ. ನಾರದಾದಿಗಳಿಗೆ ಉಪದೇಶ ಮಾಡುವುದಕ್ಕಾಗಿ ರುದ್ರದೇವರು ಇಂಥ ಒಂದು ಪಿಶಾಚ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಇದನ್ನು ನೋಡಿ ಜನರು ಏನು ಮಾಡ್ತಾರೆ? ಏನ್ರಿ ಕೊರಳಿನ ಮಾಲೆಯಂತೆ ಭಸ್ಮವನ್ನು ಧರಿಸಬೇಕಂತೆ. ಅವರ ಚರಿತ್ರೆಯನ್ನು ನೋಡಿ ಜನ ಏನು ಮಾಡ್ತಾರೆ? ನಗ್ತಾರೆ ಅವರು. ಇನ್ನು ಕೆಲವರು ರುದ್ರದೇವ ದೇವಸ್ಥಾನಕ್ಕೆ ಹೋಗಲೇಬಾರ್ದು ಎಂಬ ನಿಯಮನೆಲ್ಲ ಇಟ್ಕೊಂಡಿದ್ದಾರೆ. ಯಾಕೆ? ಅವರು ಸ್ಮಶಾನವಾಸಿಗಳು, ಭಸ್ಮವನ್ನು ಧರಿಸಿದ್ದಾರೆ, ಅದರಿಂದ ನಾವು ಹೋಗಲೇಬಾರ್ದು, ನೋಡಲೇಬಾರ್ದು ಹಾಗೆಂಬ ಒಂದು ನಿಯಮ ಇಟ್ಟುಕೊಂಡಿದ್ದಾರೆ. ಅದೆಲ್ಲ ಸರಿಯಲ್ಲ ಅಂತಾರೆ ನೋಡಿ. ಅಸಂತಿ ಯಸ್ಯ ಚರಿತಂ ಹಿ ದುರ್ಭಗಾಹ. ಯಾರಿಗೆ ಪಾಪ ಜಾಸ್ತಿ ಇದೆಯೋ ಅಂಥವರು ಆ ಕೆಲಸವನ್ನೆಲ್ಲ ಮಾಡೋದು ಅಂತಾರೆ. ದುರ್ಭಗಾಹ. ಸ್ವಾತ್ಮನ್ ರಥಸ್ಯ ವಿದುಷಃ ಸಮೀಹಿತಂ. ಪರಮಾತ್ಮನ ಆಜ್ಞೆ ಇದೆ, ಅದರಿಂದ ರುದ್ರದೇವರು ಇಂಥ ಒಂದು ಭೂತವೃತ್ತಿಯಲ್ಲಿ ಇದ್ದಾರೆ ಎಂಬುದು ಜ್ಞಾನಿಗಳಿಗೆ ಅರ್ಥ ಆಗೋದಿಲ್ಲ. ಅದರಿಂದ ಅವರನ್ನು ನೋಡಿ, ಅಥವಾ ಪರಮಾತ್ಮನ ಚರಿತ್ರೆಯನ್ನು ಕೂಡ ನೋಡಿ. ರುದ್ರದೇವರ ಚರಿತ್ರೆ ಮಾತ್ರ ಅಲ್ಲ, ಪರಮಾತ್ಮನ ಚರಿತ್ರೆಯನ್ನು ನೋಡಿ. ಏನು ಗೋಪಾಲಕನಾಗಿ ಕೃಷ್ಣ ಅದೇನು ಗೋಪಿಕಾಸ್ತ್ರೀಯರ ಜೊತೆಗೆ ವಿಹಾರ ಮಾಡೋದಂತೆ, ಹಾಗೆಂತೆಲ್ಲ ಪರಮಾತ್ಮನ ವಿಡಂಬನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಜನರು ಏನು ಮಾಡ್ತಾರೆ? ಅಪಹಾಸ್ಯ ಮಾಡ್ತಾರೆ. ಅವರೆಲ್ಲ ಎಂಥವರು? ದುರ್ಭಗಾಹ, ಅಸುರರು ಅಂತ ಹೇಳ್ತಾರೆ. ಪಾಪಭೂಯಿಷ್ಠರು ಅಂತ ಅರ್ಥ. ಅಂಥ ದುರ್ಭಗರು ವಸ್ತ್ರಮಾಲ್ಯಾಭರಣಾನುಲೇಪನೆ ಶ್ವಭೋಜನಂ ಸ್ವಾತ್ಮತಯೋಪಲಾಲಿತಂ. ಅದರಿಂದ ಜನ ಏನು ಮಾಡ್ತಾರೆ? ಈ ವಿಚಾರವನ್ನು ತಿಳಿಯದೆ ತಮ್ಮ ಶರೀರವನ್ನೇ ತಾನು ಅಂತ ತಿಳಿದು, ಯದ್ಯಪಿ ಹೇಗಿರಬೇಕು? ತಾನ್ಯಾರೋ ತನ್ನ ದೇಹವ್ಯಾರು ಎಂದು ಜ್ಞಾನದಿಂದ ತಿಳಿದಾತ ಪರಮಯೋಗಿ ಅಂತಾರೆ ಕನಕದಾಸರು. ತಾನು ಬೇರೆ, ತನ್ನ ದೇಹ ಬೇರೆ. ಆದರೆ ಆ ಪಾಪಿಷ್ಠರು ಏನು ಮಾಡೋದಿಲ್ಲ? ಆ ರೀತಿಯಾಗಿ ತಿಳಿಯೋದಿಲ್ಲ. ತನ್ನ ಶರೀರ ತಾನು ಎಲ್ಲ ಒಂದೇ ಹಾಗೆ ಎಂದು ತಿಳಿದು ಈ ಶರೀರಕ್ಕೆ ಗಂಧ, ಮಾಲೆ ಇತ್ಯಾದಿ ಉಪಚಾರವನ್ನೆಲ್ಲ ಮಾಡಿ ಅದೇ ತನಗೆ ಆಗತಕ್ಕ ಉಪಚಾರ. ಯದ್ಯಪಿ ಎಂಥ ಶರೀರ ಅದು? ನಾಯಿ ತಿಂದು ಹೋಗತಕ್ಕ ಶರೀರ ಅದು. ನೋಡಿ ಹಾಗೆ ಬರೀತಾರೆ. ಶ್ವಭೋಜನಂ, ದೇಹ ಬಿಟ್ಟ ಮೇಲೆ ನರಿನಾಯಿಗಳು ತಿಂದು ಹೋಗತಕ್ಕ ಶರೀರ ಇದು. ಅದನ್ನು ಏನಪ್ಪ ರಕ್ಷಣೆ ಮಾಡ್ತಾ ಕೂತಿದ್ದೀರಿ? ಆ ತಿಳುವಳಿಕೆ ಬೇಕೋ ಬೇಡವೋ? ಹಾಗೆ ಅಂತೇಳಿ ಶರೀರ, ಊಟ, ಉಪವಾಸ ಅದೆಲ್ಲ ಏನು ಹೇಳಿಲ್ಲ. ಶರೀರ ಪೋಷಣೆ, ಶರೀರ ರಕ್ಷಣೆ, ಶರೀರ ನಡೆಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಭೋಗಗಳನ್ನು ಮಾಡಲೇಬೇಕು, ಊಟ ಉಪಚಾರ ಮಾಡಲೇಬೇಕು. ಆದರೆ ಅತಿಯಾದ ಒಂದು ಮೋಹ ಎಲ್ಲಿ ಇಡಬಾರ್ದು? ಶರೀರದ ಮೇಲೆ ಇಡಬಾರ್ದು. ಯಾಕೆ? ಇದು ಒಂದಲ್ಲ ಒಂದಿನ ನಾಯಿಗಳು ತಿನ್ನತಕ್ಕ ಶರೀರ ಇದು. ಅದನ್ನು ಅಷ್ಟು ಕೊಂಡಾಡಬಾರ್ದು. ನಮ್ಮ ಜೊತೆಗೆ ಬರುವುದಲ್ಲ ಇದು. ಈ ರೀತಿಯಾಗಿ ಆದರೆ ಆ ಅಸುರರು ಏನಿದ್ದಾರೆ ಅವರಿಗೆ ಈ ವಿವೇಕ ಇರೋದಿಲ್ಲ. ತನಗೆ ಆಗತಕ್ಕದ್ದು ಅಂದರೆ ತನ್ನ ಶರೀರಕ್ಕೆ ಆಗತಕ್ಕದ್ದೇ, ಅದಕ್ಕೆ ಆಗತಕ್ಕ ಮಾಲೆ, ಗಂಧ ಇತ್ಯಾದಿಗಳು ತನಗೆ ಅಂತ ತಿಳಿದು ಅದರಲ್ಲೇ ಆಸಕ್ತರಾಗಿ ಇರ್ತಾರೆ. ಬ್ರಹ್ಮಾದಯೋ ಯತ್ಕೃತ ಸೇತುಪಾಲ ಯತ್ಕಾರಣಂ ವಿಶ್ವಮಿದಂ ಹಿ ಮಾಯೆಯ ಆಜ್ಞಾಕಾರಿ ತಸ್ಯ ಪಿಶಾಚಚರ್ಯ ಅಹೋ ವಿಭುಮ್ನಶ್ಚರಿತಂ ವಿಡಂಬನಂ. ಈ ಬ್ರಹ್ಮಾದಿ ಸಕಲ ಜೀವರಾಶಿಗಳು ಕೂಡ ಏನಾಗಿದ್ದಾರೆ? ಪರಮಾತ್ಮನ ಆಜ್ಞೆಗೆ ಒಳಪಟ್ಟಿದ್ದಾರೆ. ನೋಡಿ, ಇದನ್ನು ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದಾರೆ ಕಶ್ಯಪರು. ಪರಮಾತ್ಮನ ಆಜ್ಞೆಗೆ ಒಳಪಡೆದ ಜೀವರಾಶಿ ಯಾರು ಹೇಳಿ? ಬ್ರಹ್ಮದೇವರು, ರುದ್ರದೇವರಿಂದ ಶುರು ಮಾಡಿ, ಲಕ್ಷ್ಮಿಯಿಂದ ಶುರು ಮಾಡಿ ಎಲ್ಲರೂ ಕೂಡ ಪರಮಾತ್ಮನ ಆಜ್ಞೆಗೆ ಒಳಪಟ್ಟವರೇ. ಅದರಿಂದ ನಾವೇನು ಮಾಡಬೇಕು? ನಮಗೆ ಪರಮಾತ್ಮನ ಆಜ್ಞೆ ಏನು, ನಮಗೇನು ಪರಮಾತ್ಮ ಮಾಡು ಅಂತ ಹೇಳಿದ್ದಾನೆ ಅದನ್ನು ತಿಳಿದು ಅದನ್ನು ನಾವು ಕೈ ಬಿಡಬಾರ್ದು. ತಪ್ಪದೇ ಪರಮಾತ್ಮನ ಪೂಜಾರೂಪವಾಗಿ ಮಾಡಿ ಸಮರ್ಪಣೆ ಮಾಡಬೇಕು. ಭಗವದ್ಗೀತೆಯಲ್ಲಿ ಬಂದ ವಿಚಾರಣೆ ಇದು. ಭಗವದ್ಗೀತೆಯಲ್ಲೂ ಇದನ್ನೇ ಹೇಳ್ತಾನೆ ಪರಮಾತ್ಮ, ನಿನಗೆ ವಿಹಿತವಾದ ಕರ್ಮವನ್ನು ಮಾಡು, ಬಿಡಬೇಡ. ಅದರಿಂದ ಇದನ್ನು ಯಾರು ಮಾಡ್ತಾರೆ? ಬ್ರಹ್ಮಾದಿ ಸಕಲ ಜೀವರಾಶಿಗಳು ಹೀಗೆ ಮಾಡ್ತಾರೆ. ಪರಮಾತ್ಮನ ಆಜ್ಞೆಯನ್ನು ಅವರು ತಿರಸ್ಕಾರ ಮಾಡೋದಿಲ್ಲ. ಅದರಿಂದ ರುದ್ರದೇವರಿಗೆ ಏನು ಆಜ್ಞೆ ಮಾಡಿದ? ನೀನು ಭೂತವೃತ್ತಿಯಲ್ಲಿ ಇರು,
ಭೂತಗಳಂತೆ, ಪಿಶಾಚಿಯಂತೆ ಮೈಯಲ್ಲಿ ಭಸ್ಮವನ್ನು ಧರಿಸಿ ಸ್ಮಶಾನವಾಸಿಯಾಗಿ ಇರುವಂಥ ಪರಮಾತ್ಮ ಆಜ್ಞೆ ಮಾಡಿದ್ದಕ್ಕೆ ರುದ್ರದೇವರು ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಹೋಗಿ ಕಮೆಂಟ್ ಮಾಡಬಾರ್ದು. ಏನ್ರಿ ಅವರು ಹಾಗಿದ್ದಾರೆ ಹೀಗಿದ್ದಾರೆ, ನಿನಗೇನು ಹೇಳಿದ್ದಾನೋ ಅದನ್ನು ಮಾಡು, ಅವ್ರಿಗೇನು ಹೇಳಿದ್ದಾನೋ ಅದನ್ನು ಅವರು ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಅವರಿಗೆ ಪಾಪ ಇಲ್ಲ, ಪರಮಾತ್ಮನ ಅನುಗ್ರಹ ಸಂಪೂರ್ಣವಾಗಿ ಆಗ್ತದೆ. ರುದ್ರದೇವರು ಈ ರೀತಿಯಾಗಿ ಮಾಡುವುದರಿಂದ ಅವರಿಗೆ ಪರಮಾತ್ಮನ ಅನುಗ್ರಹ ಹೆಚ್ಚು ಹೆಚ್ಚು ಬರುತ್ತದೆ. ನಾವು ವಿರೋಧ ಮಾಡಿದಷ್ಟು ನಮಗೆ ಪಾಪನೇ ಜಾಸ್ತಿ ಆಗ್ತದೆ. ಅದರಿಂದ ಆಜ್ಞಾಕಾರಿ ತಸ್ಯ ಪಿಶಾಚಚರ್ಯ, ಪರಮಾತ್ಮನ ಆಜ್ಞೆ ಅದು. ಅದರಿಂದ ಅವರು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅಹೋ ವಿಭುಮ್ನ ಸ್ಕರಿತಂ ವಿಡಂಬನ, ಇದು ಪರಮಾತ್ಮನ ವಿಡಂಬನೆ ಇದು ಅಂತ ಇಷ್ಟು ಹೇಳ್ತಾರೆ. ಇಷ್ಟು ಹೇಳಿದಾಗ ಮೈತ್ರೇಯರು ಹೇಳ್ತಾರೆ, ಏವಂ ಸಂವೇದ ಭರ್ತ್ರ ಮನ್ಮಥೋನ್ಮಥಿತೇಂದ್ರಿಯ ಜಗ್ರಾಹ ವಾಸೋ ಬ್ರಹ್ಮರ್ಷೇ ವೃಷಳೀವ ಗತತ್ರಯ. ಇಷ್ಟೆಲ್ಲ ಮಾತು ಹೇಳಿದರೂ ಕೂಡ ದಿತಿದೇವಿಗೆ ಅದೆಲ್ಲ ತಲೆಗೆ ಹೋಗಲಿಲ್ಲ. ಸ್ವಾಮಿ, ನನಗೆ ಮಕ್ಕಳು ಆಗಬೇಕು, ಈಗ ನೀವು ಗರ್ಭಾಧಾನ ಮಾಡಲೇಬೇಕು ಹಾಗೆ ಅಂತ ಕಶ್ಯಪರ ಹತ್ರ ಬರ್ತಾಳೆ. ಸಬಿದಿತ್ವಾ ಅತ ಭಾರ್ಯಾಯಾಹ ತನ್ನಿರ್ಬಂಧಂ ವಿಕರ್ಮಣಿ ನತ್ವಾ ದಿಷ್ಟಾಯ ರಹಸಿ ತಯಾಚ ಉಪವಿವೇಶ. ಇಷ್ಟೆಲ್ಲ ಹೇಳಿದಾಗಲೂ ಕೂಡ ನೋಡಿ, ಜ್ಞಾನಿಗಳು ಅದಕ್ಕೆ ಹೇಳಿದ್ದು, ಜ್ಞಾನಿಗಳ ವೃತ್ತಿ ಹೇಗಿರುತ್ತದೆ, ಮಾಡಬಾರದ ಕೆಲಸವನ್ನು ಮಾಡಬೇಕಾದ ಪ್ರಸಂಗ ಬರುತ್ತದೆ, ಮಾಡಬಾರ್ದ ನಿಂದಿತವಾದ ಕೆಲಸಗಳನ್ನೆಲ್ಲ ಮಾಡಬೇಕಾದ ಪ್ರಸಂಗ ಬರುತ್ತದೆ. ಕಶ್ಯಪರು ಇಷ್ಟೆಲ್ಲ ಹೇಳಿದರೂ ಕೂಡ ದಿತಿದೇವಿ ಕೇಳಲಿಲ್ಲ. ಅದರಿಂದ ಮತ್ತೆ ಮತ್ತೆ ನಿರ್ಬಂಧ ಮಾಡಿದರು, ಗರ್ಭಾಧಾನ ಮಾಡ್ರಿ ಅಂತ ನಿರ್ಬಂಧ ಮಾಡಿದರು. ಅದರಿಂದ ನತ್ವಾ ದಿಷ್ಟಾಯ ಏನು ಮಾಡಿದರು ಕಶ್ಯಪರು? ಕರ್ಮಸಾಕ್ಷಿ ದೇವತೆಗಳು ಅಂತ ಇದ್ದಾರೆ ನೋಡಿ. ಮಾಡಬಾರ್ದ ಕೆಲಸ ಮಾಡಬೇಕು, ನಾವು ಮಾಡ್ತೀವಿ, ಪರಮಾತ್ಮನ ಆಜ್ಞೆಯನ್ನು ಮೀರಿ ಮಾಡ್ತೀವಿ, ಮಾಡಬಾರ್ದ ಕೆಲಸಗಳನ್ನು ಮಾಡ್ತೀವಿ. ನಮಗೂ ಕಶ್ಯಪರಿಗೂ ಏನು ವ್ಯತ್ಯಾಸ ನೋಡಿ. ಅವರೂ ಕೂಡ ನಿಂದಿದ ಕರ್ಮವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಆದರೆ ತತ್ಪೂರ್ವದಲ್ಲಿ ಏನು ಮಾಡಿದರು? ನತ್ವಾ ದಿಷ್ಟಾಯ, ಕರ್ಮಸಾಕ್ಷಿ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿ ಕೆಟ್ಟ ಕರ್ಮವನ್ನು ಮಾಡಿದರು, ಸಂಧ್ಯಾಕಾಲದಲ್ಲಿ ಗರ್ಭಾಧಾನವನ್ನು ಮಾಡಿದರು. ಅಷ್ಟಾದ ಮೇಲೆ ಅದಕ್ಕೆ ಹೇಳಿದ್ದು, ನಮಗೆ ಭಾಗವತ ಕಲಿಸುವ ಪಾಠ ಇದು. ನಮಗೂ ಕೂಡ ಅಂಥ ಸಂದರ್ಭಗಳು ಬರುತ್ತದೆ. ಎಂಥ ಸಂದರ್ಭ? ಮಾಡಬಾರದ ಕೆಲಸವನ್ನು ಮಾಡಬೇಕಾದ ಒಂದು ನಿರ್ಬಂಧ. ಮೇ ಬಿ ನಮ್ಮ ಹಿರಿಯರು, ನಮ್ಮ ಅಧಿಕಾರಿಗಳು, ನಮಗಿಂತ ದೊಡ್ಡ ಸ್ಥಾನಮಾನದಲ್ಲಿ ಇರುವವರು ನಿರ್ಬಂಧ ಮಾಡಿಸ್ಬೋದು, ಅಥವಾ ಮನೆಯಲ್ಲಿ ನಿರ್ಬಂಧ ಮಾಡಿಸ್ಬೋದು. ಕೆಟ್ಟ ಕಾರ್ಯ ಮಾಡಿರಿ, ಅಧರ್ಮ ಮಾಡಿರಿ, ನಿರ್ಬಂಧ ಮಾಡ್ಬೋದು. ಅವ್ರ ಜೊತೆಗೆ ಏನು ಮಾಡಬಾರ್ದು? ಜಗಳ ಆಗ್ತಾ ಕೊಡಬಾರ್ದು ನೋಡಿ. ಎಲ್ಲವೂ ಕೂಡ ಏನು ಹರಿ ಇಚ್ಛೆ ಅಂತ ತಿಳಿಯಬೇಕು. ಎಲ್ಲವೂ ಕೂಡ ಹರಿ ಇಚ್ಛೆ. ಯಾಕೆ? ಯಾರು ಹುಟ್ಟಬೇಕಾಗಿದೆ? ಈಗ ಹಿರಣ್ಯಕಶಿಪು ಹುಟ್ಟಬೇಕಾಗಿದೆ. ಅವರಿಗೆ ಅಂಥ ಅಧಿಷ್ಠಾನವೇ ಇಲ್ಲದೆ ಹೋದರೆ ಅವರು ಹುಟ್ಟುವುದು ಹೇಗೆ? ಅದರಿಂದ ಪರಮಾತ್ಮನ ಇಚ್ಛೆ ಇದು ಹಾಗೆ ಅಂತ ತಿಳಿಬೇಕಂತ. ಯಾರಾದರೂ ನಮ್ಮನ್ನು ಹೆಚ್ಚು ಇಷ್ಟೆಲ್ಲ ಉಪದೇಶ ಮಾಡಿದಾಗಲೂ ಕೂಡ, ಧರ್ಮಾಚರಣೆಯನ್ನು ಹೇಳಿದಾಗಲೂ ಕೂಡ ಕೇಳದೆ ಹೋದರೆ ಪರಮಾತ್ಮನ ಇಚ್ಛೆ ಅಂತ ತಿಳಿದು ನಾವೇನು ಮಾಡಬೇಕು? ಅಧರ್ಮವಾಗಿದ್ದರೂ ಅದನ್ನು ಮಾಡಬೇಕು, ಮಾಡಬಾರ್ದು? ಪರಮಾತ್ಮನ ಇಚ್ಛೆ ಅಂತ ತಿಳಿದು ಅದನ್ನು ಮಾಡಬೇಕು. ನೋಡಿ, ದೊಡ್ಡವರು ಅಧರ್ಮವನ್ನು ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ? ಇದು ಭಾಗವತ ತಿಳಿಸುವ ಒಂದು ಮುಖ್ಯವಾದ ಒಂದು ಸಂದೇಶ ನಮಗೆ. ಪರಮಾತ್ಮನನ್ನು ಮರೀಬಾರದು. ಆ ನೀಚ ಕರ್ಮ ಮಾಡಿದಾಗಲೂ ಕೂಡ ಪರಮಾತ್ಮನನ್ನು ಮರೀಬಾರದು. ಇದೇ ಥರ ಬೇರೆ ಯಾರ ಮಾಡಿದ್ದಾರಾ? ದೊಡ್ಡವರು ಮಾಡಿದ ನೀಚ ಕರ್ಮ ಯಾರಾವುದು ಕಂಡಿದ್ದೀರಾ? ಹನುಮಂತ ದೇವರು ಒಂದು ನೀಚ ಕಾರ್ಯವನ್ನು ಮಾಡಿದರಂತೆ. ಏನದು? ಲಂಕಾಪಟ್ಟಣಕ್ಕೆ ಹೋಗಬೇಕು, ಸೀತೆಯನ್ನು ಹುಡುಕಬೇಕು. ಸೀತೆಯನ್ನು ಎಲ್ಲಿ ಹುಡುಕಬೇಕು? ಸ್ತ್ರೀಯರಿರುವ ಜಾಗದಲ್ಲೇ ಹುಡುಕಬೇಕು. ಅಲ್ಲಿ ನೋಡ್ರೆ ರಾತ್ರಿ ಹೊತ್ತು ಸ್ತ್ರೀಯರು ಹೇಗೆ ಮಲಗಿರ್ತಾರೆ ಅದನ್ನೆಲ್ಲ ನೋಡ್ತಾ ಇರ್ತಾರೆ ಹನುಮಂತ ದೇವರು. ನೀಚ ಕೆಲಸ ಆಯಿತಾ? ಮಾಡಿದಾಗ ಹನುಮಂತ ದೇವರೇ ಆಲೋಚನೆ ಮಾಡಿದರಂತೆ, ಎಂಥ ನೀಚ ಕರ್ಮ ಇದು. ಆದರೂ ಕೂಡ ಪರಮಾತ್ಮನ ಆಜ್ಞೆ,
ಸೀತೆಯನ್ನು ಹುಡುಕೊಂಡು ಬಾ ಅಂತ ಯಾರ ಆಜ್ಞೆ? ಪರಮಾತ್ಮನ ಆಜ್ಞೆ. ತಪ್ಪಿಸುವಂತೆ ಇಲ್ಲ, ಸೀತೆಯನ್ನು ಹುಡುಕಲೇಬೇಕು. ಎಲ್ಲಿ ಹುಡುಕಬೇಕು? ಇಂಥ ಪರಿಸ್ಥಿತಿ ಇದಲ್ಲ ಹಾಗೆ ಅಂತ ಕೇಳಿದರೆ ಮನಸ್ಸಿನಲ್ಲಿ ಆಲೋಚನೆ ಮಾಡಿದರಂತೆ. ಹೌದು, ನಾನು ನೋಡಬಾರ್ದ ಪರಿಸ್ಥಿತಿಯನ್ನು ನೋಡಿದರೂ ಕೂಡ ನನ್ನ ಮನಸ್ಸು ಎಲ್ಲಿದೆ? ಪರಮಾತ್ಮನಲ್ಲೇ ಇದೆ, ಪರಮಾತ್ಮನಲ್ಲೇ ಇದೆ. ಇದರಿಂದ ನನಗೆ ಅಧರ್ಮ ಅಂತ ಇದು ಆಗೋದಿಲ್ಲ. ಪರಮಾತ್ಮನಲ್ಲಿ ಮನಸ್ಸಿಟ್ಟು ಮಾಡಿದರೆ ಅದೇನಾಗೋದಿಲ್ಲ, ಅದು ಅಧರ್ಮ ಅಂತ ಆಗೋದಿಲ್ಲ. ನೋಡಿ, ಆಚಾರ್ಯರು ತಾತ್ಪರ್ಯನಿರ್ಣಯದಲ್ಲಿ ಒಂದು ಮಾತು ಹೇಳ್ತಾರೆ, ಧರ್ಮೋ ಭವತ್ಯದ. ಧರ್ಮ ಅಧರ್ಮ ತೀರ್ಮಾನ ಮಾಡೋದು ಹೇಗೆಪ್ಪ? ಮನಸ್ಸಿನಲ್ಲಿ ಭಕ್ತಿ ಇಟ್ಟುಕೊಂಡು ನೀವು ಅಧರ್ಮವನ್ನು ಮಾಡಿದರೂ ಕೂಡ ಅದೇನಾಗ್ತದೆ? ಧರ್ಮ ಆಗ್ತದೆ. ಮನಸ್ಸಿನಲ್ಲಿ ಭಕ್ತಿ ಇಲ್ಲದೆ ಧರ್ಮ ಮಾಡಿದರೂ ಕೂಡ ಏನಾಗ್ತದೆ? ಅಧರ್ಮ ಆಗ್ತದೆ ಅದು. ನೋಡಿ, ಇದು ಆಚಾರ್ಯರ ನಿರ್ಣಯ. ಯಾವುದು ಧರ್ಮ, ಯಾವುದು ಅಧರ್ಮ ತಿಳ್ಕೊಳ್ಳೋದು ಕಷ್ಟ ಇದು. ನೋಡಿ, ಮನಸ್ಸಿನಲ್ಲಿ ಭಕ್ತಿ ಇಟ್ಟುಕೊಂಡು ಅಧರ್ಮ ಮಾಡಿದರೂ ಕೂಡ ಸಾಮಾನ್ಯ ಮಾಡಲಿಕ್ಕೆ ಹೋಗೋದಿಲ್ಲ. ಅಧರ್ಮ ಆಕಸ್ಮಿಕವಾಗಿ ಏನೋ ನಿರ್ಬಂಧದಿಂದ ಆದರೂ ಕೂಡ ಅದೇನಾಗ್ತದೆ? ಧರ್ಮವೇ ಆಗ್ತದೆ. ಆದರೆ ಧರ್ಮಾಚರಣೆ ಮಾಡ್ತೀವಿ, ಸಂಧ್ಯಾವಂದನೆ ಮಾಡ್ತೀವಿ, ದೇವ್ರ ಪೂಜೆ ಮಾಡ್ತೀವಿ, ಮನಸ್ಸು ಮಾತ್ರ ಎಲ್ಲೋ ಇದೆ, ಅದೇನಾಗ್ತದೆ? ಅಧರ್ಮ ಆಗ್ತದೆ. ಅದರಿಂದ ಯಾವುದು ಮುಖ್ಯ? ಮನಸ್ಸು ದೇವರಲ್ಲಿ ಇಡೋದು ಮುಖ್ಯ. ಅದನ್ನೇ ಮಾಡ್ತಾ ಇದ್ದಾರೆ ನೋಡಿ. ನತ್ವಾ ದಿಷ್ಟಾಯ, ಕರ್ಮಸಾಕ್ಷಿ ದೇವತೆಗಳು ಅವರ ಅಂತರ್ಯಾಮಿಯಾದ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಕಶ್ಯಪರು ಮಾಡಿದ್ದರಿಂದ, ಮನಸ್ಸಿನಲ್ಲಿ ಪರಮಾತ್ಮನನ್ನು ಚಿಂತನೆ ಮಾಡ್ತಾ ಇದ್ದದ್ದರಿಂದ ಅವರಿಗೆ ಲೋಕದ ದೃಷ್ಟಿಯಿಂದ ಅಧರ್ಮ ಮಾಡಿದ್ದು ಧರ್ಮವೇ ಆಗೋಯ್ತು. ಅವರಿಗೆ ಅಧರ್ಮ ಆಗೋದಿಲ್ಲ. ಲೋಕದ ದೃಷ್ಟಿಯಿಂದ ಅಧರ್ಮ ಆದರೂ ಕೂಡ ಪರಮಾತ್ಮನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಮಾಡಿದ್ದರಿಂದ ಅದು ಧರ್ಮವೇ ಆಗ್ತದೆ. ಇದು ನಮಗೆ ಕೊಡುವ, ಭಾಗವತ ಕೊಡುವ ಮುಖ್ಯ ಸಂದೇಶ ಇದು. ಅನೇಕ ಸಂದರ್ಭದಲ್ಲಿ ಅಧರ್ಮ ಮಾಡುವ ಪ್ರಸಂಗ ತುಂಬ ಜನ ಕೇಳೋದುಂಟು. ಆಫೀಸು ಹೋಗಬೇಕು, ಹೋಗಬಾರ್ದು, ನಾವು ಬ್ರಾಹ್ಮಣ, ಏನು ಮಾಡಬೇಕು? ಹಾಗೆಂದರೆ ಇಷ್ಟೇ ಹೇಳಬೇಕು, ಮನಸ್ಸು ಎಲ್ಲಿದೆ ನಿಮಗೆ? ಏನೇ ಮಾಡಿದರೂ ಕೂಡ ನಮ್ಮ ಮನಸ್ಸು ನಾಮಸ್ಮರಣೆ ಮಾಡಿಕೊಳ್ಳೋದಕ್ಕೆ ಯಾವ ತೊಂದರೆ ಇಲ್ಲ ತಾನೆ, ಅದನ್ನು ಮಾಡ್ಬೋದಲ್ಲ. ಅದರಿಂದ ಲೋಕದೃಷ್ಟಿಯಿಂದ ಅದು ಅಧರ್ಮ ಅಂತ ಅನಿಸಿದರೂ ಕೂಡ ಮನಸ್ಸು ಮಾತ್ರ ಅದು ದೇವರಿಂದ ನಾವು ತೆಗೀಲೇಬಾರ್ದಂತೆ. ಮನವನಿತ್ತರೆ ತನ್ನ ನೀವನು ಅಂತ ಹರಿಕಥಾಂಸಾರದಲ್ಲೂ ಇದನ್ನು ಮೇಲಿಂದ ಮೇಲೆ ಹೇಳ್ತಾರೆ. ಇಷ್ಟು ಹೇಳಿ ಅಥೋಪಸ್ಪೃಶ್ಯ ಸಲಿಲಂ ಪ್ರಾಣಾನಾಯಮ್ಯ ವಾಗ್ಯತಃ ಧ್ಯಾಯನ್ ಜಜಾಪ ವಿರಜಂ ಬ್ರಹ್ಮಜ್ಯೋತಿ ಸನಾತನಂ. ನೋಡಿ, ಈ ರೀತಿಯಾಗಿ ನಾವು ಮಾಡ್ತಾ ಇದ್ದರೆ ಮನೆಯಲ್ಲಿ ಜಗಳ ಬರ್ತದ? ಮನೆಯಲ್ಲಿ ದಾಂಪತ್ಯದಲ್ಲಿ ಜಗಳ ಬರಲಿಕ್ಕೆ ಸಾಧ್ಯತೆ ಇದೆಯಾ? ನೋಡಿ, ಮಾಡಬಾರದ ಕೆಲಸ, ಯದ್ಯಪಿ ಇಚ್ಛೆ ಇಲ್ಲ ಅವರಿಗೆ, ಆದರೂ ಕೂಡ ನಾವು ಯಾವುದು ಇಂಪಾರ್ಟೆಂಟು? ನಾನು ಗೆಲ್ಲೋದು ನೀನು ಗೆಲ್ಲೋದು ಮುಖ್ಯ ಅಲ್ಲ. ಅಲ್ಲಿ ಏನು ಮನಸ್ಸು ಪರಮಾತ್ಮನಿಂದ ತೆಗಿಬಾರ್ದು, ಅದು ಮುಖ್ಯ. ಅದರಿಂದ ಅದು ನಮಗೆ ಪ್ರೈಮರಿ ಅಂತ ಆಗಿಬಿಟ್ರೆ ಈ ಹೆಂಡತಿ ಮಕ್ಕಳು ಅವರೇನೋ ಹೇಳೋದು ಹೋಗೋದು ಅದೇನಾಗೋದಿಲ್ಲ, ಅಷ್ಟು ಮುಖ್ಯ ಅಂತ ಅನಿಸೋದೇ ಇಲ್ಲ. ಪರಮಾತ್ಮನಲ್ಲಿ ಮನಸ್ಸಿಟ್ಟು ಬಿಟ್ಟು ಮಾಡ್ಕೊಂಡು ಹೋದರೆ ಆಯಿತು. ಹನುಮಂತ ದೇವರು ಮಾಡಿದ್ದಾರೆ, ಕಶ್ಯಪರು ಮಾಡಿದ್ದಾರೆ. ಲೋಕದೃಷ್ಟಿಯಿಂದ ನಿಂದಿತ ಕಾರ್ಯ, ಆದರೂ ಕೂಡ ಏನಾಗಿದೆ? ಅದು ಭಕ್ತಿಯಾದ್ದರಿಂದ ಧರ್ಮವೇ ಆಗಿದೆ. ಅಂತಹ ಭಕ್ತಿಯನ್ನು ಯಾಕೆ ಮಾಡಬಾರ್ದು? ಭಕ್ತಿ ಮಾಡೋದು ಮುಖ್ಯವೇ ಹೊರತು ಯಾರು ಗೆದ್ದರು, ಗಂಡ ಗೆದ್ದನೋ ಹೆಂಡತಿ ಗೆದ್ದರು, ಇದು ಮುಖ್ಯ ಇಲ್ಲ. ಈ ರೀತಿಯಾದ ಒಂದು ಆಲೋಚನೆಯನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಂಡ್ರೆ ಏನು ಬರೋದಿಲ್ಲ? ದಾಂಪತ್ಯದಲ್ಲಿ ವಿರಹ, ಕಲಹ ಅದು ಬರೋದಿಲ್ಲ. ಹಾಗೆ ಅಂತ ದೊಡ್ಡವರ ಎಚ್ಚರ ಇದು. ಅದಾದ ಮೇಲೆ ಕಶ್ಯಪರು ಸ್ನಾನ ಮಾಡಿ ಆಚಮನ ಮಾಡಿ ಸಲಿಲಂ ಪ್ರಾಣಾನಾಯಮ್ಯ ಪ್ರಾಣಾಯಾಮ ಮಾಡಿ ಧ್ಯಾಯನ್ ಜಜಾಪ ವಿರಜಂ ಧ್ಯಾನಕ್ಕೆ ಕೂತು ಬಿಟ್ರು. ನೋಡು, ನಮ್ಮಿಂದ ಅಧರ್ಮ ಆದಾಗ ಏನು ಮಾಡಬೇಕು? ಆಚಮನ ಪ್ರಾಣಾಯಾಮ ಮಾಡಿ ಧ್ಯಾನಕ್ಕೆ ಕೂತು ಬಿಡಬೇಕು. ಕೂತು ಏನು ಮಾಡಬೇಕು? ಏನು ಮಾಡಿದರು? ವಿರಜಂ ಬ್ರಹ್ಮಜ್ಯೋತಿ ಸನಾತನಂ ಗಾಯತ್ರಿ ಜಪವನ್ನು ಮಾಡ್ತಾ ಇದ್ದರು. ನೋಡಿ ಎಷ್ಟು ಸುಲಭ ನೋಡಿ ಗಾಯತ್ರಿ ಮಂತ್ರ. ಮಹಾಪಾಪ ಪ್ರಾಯಶ್ಚಿತ್ತ, ಅದರ ಬೆಲೆ ನಮಗೆ ಗೊತ್ತಿಲ್ಲ ರೀ. ಎಂಥ ಪಾಪಗಳನ್ನು ಕೂಡ ಸುಟ್ಟಾಕತಕ್ಕದ್ದು. ನಮ್ಮಿಂದ ಅಧರ್ಮ ಆಯಿತಾ, ಕೂತು ಗಾಯತ್ರಿ ಜಪ ಮಾಡಿ, ಅಷ್ಟು ಮುಗೀತು. ವಿಷ್ಣು ಸಹಸ್ರನಾಮ ಪಾರಾಯಣ, ಗಾಯತ್ರಿ ಜಪ ಯಾರು ಮಾಡಿ ತೋರಿಸಿದ್ರು?
ಕಶ್ಯಪರು ಮಾಡಿ ತೋರಿಸಿದ್ದಾರೆ. ಇಷ್ಟಾದ ಮೇಲೆ ದಿತಿಗೆ ತಾನು ಮಾಡಿದ್ದು ತಪ್ಪು ಅಂತ ಅನ್ನಿಸ್ತು. ದಿತಿಸ್ತು ವ್ರೀಳಿತಾತೇನ ಕರ್ಮಾವಧ್ಯೇನ ಭಾರತ ಉಪಸಂಗಮ್ಯ ವಿಪ್ರರ್ಷಿಂ ಅಧೋಮುಖ್ಯಭ್ಯಭಾಷತ. ತಲೆ ಬಗ್ಗಿ ನಾಚಿತಳಾಗಿ ದಿತಿದೇವಿ ಬಂದು ಕಶ್ಯಪರ ಹತ್ರ ಮಾತಾಡ್ತಾರೆ. ಏನಂತ? ನಮೇ ಗರ್ಭಮಿಮಂ ಬ್ರಹ್ಮನ್ ಭೂತಾನಾಂ ಋಷಭೋ ಬದಿ ರುದ್ರ ಪ್ರತಿ ಭೂತಾನಾಂ ಯಸ್ಯಾಕರಮಮ್ಮಸಂ. ಸ್ವಾಮಿ, ಈ ನೀವು ಹೇಳಿದಿರಿ ಸಂಧ್ಯಾಕಾಲದಲ್ಲಿ ಯಾರು ಗರ್ಭಧಾರಣೆ ಮಾಡ್ತಾರೆ ಅವರ ಗರ್ಭ ನಾಶ ಆಗ್ತದೆ ಅಂತ. ನನ್ನ ಒಂದು ಪ್ರಾರ್ಥನೆ, ನಮೇ ಗರ್ಭಮಿಮಂ ಬ್ರಹ್ಮನ್ ಭೂತಾನಾಂ ಋಷಭೋ ಅವಧಿ. ರುದ್ರದೇವರು ಈ ಗರ್ಭವನ್ನು ನಾಶ ಮಾಡಬಾರದು. ನೋಡಿ, ಎಲ್ಲ ತಾಯಂದಿರಿಗೂ ಕೂಡ ಆ ಒಂದು ಅಪೇಕ್ಷೆ ಇದೆ ನೋಡಿ. ತನ್ನ ಗರ್ಭ, ತನ್ನ ಶಿಶು ಏನಾಗಬಾರ್ದು? ನಾಶ ಆಗಬಾರ್ದು. ಮಾತೃ ಹೃದಯ ಅಂತ ಕರೀತಾರೆ ಅದನ್ನೇ. ಅದು ಎಂಥ ಹೇಳ ಮೂಕನಾಗಿ ಇರಲಿ, ಅದು ಆ ಮಗು ಚೆನ್ನಾಗಿರಬೇಕು. ಹೀಗೆ ತಾಯಂದಿರು ಬಯಸ್ತಾರೆ. ದಿತಿದೇವಿ ಅಷ್ಟೇ. ಯದ್ಯಪಿ ಗೊತ್ತು ಎಂಥವರು ಅಂತ, ಕ್ರೂರರು ಅಂತ ಗೊತ್ತು. ಆದರೂ ಕೂಡ ನನ್ನ ಮಕ್ಕಳು ಸಾಯಬಾರ್ದು, ಗರ್ಭದಲ್ಲಿ ನಾನು ಧರಿಸ್ತೀನಿ, ಸಾಯಬಾರ್ದು. ರುದ್ರ ಪ್ರತಿರಿಹಿ ಭೂತಾನ. ರುದ್ರದೇವರು ಎಲ್ಲ ಭೂತಗಳಿಗೂ ಕೂಡ ಪತಿಯಾದವರು. ನಾನು ಮಾಡಿದ ಈ ಅಪರಾಧವನ್ನು ಕ್ಷಮಿಸಲಿ ಹಾಗೆ ಅಂತ ನಮೋ ರುದ್ರಾಯ ಮಹತೆ ದೇವಾಯ ಉಗ್ರಾಯ ಮೇಲ್ಹುಷೆ ಶಿವಾಯ ನ್ಯಸ್ತದಂಡಾಯ ಧೃತದಂಡಾಯ ಮನ್ಯವೇ. ನೋಡಿ, ಇದು ರುದ್ರದೇವರ ಕುರಿತಾದ ಶ್ಲೋಕ. ಇದು ರುದ್ರದೇವರ ಸ್ತೋತ್ರ. ಸ್ತ್ರೀಯರು ಹೇಳಬಹುದು ಅಂತ ಇದೆ. ಪಠಿಸಿ ನಾವು ರುದ್ರದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಸನಃಪ್ರಸೀದ ಭೀಮೋ ಭಗವಾನ್ ಉರ್ವನುಗ್ರಹ ಅನುಕಂಪ್ಯಮಾನಾಂ ಸ್ತ್ರೀನಾಂ ದೇವ ಸತೀಪತಿ. ಹಾಗೆ ಅಂತ ಅವರು ಭೀಮರು. ರುದ್ರದೇವರಂದರೆ ಎಂಥವರು? ಭೀಮರು. ಅಂದರೆ ಏನರ್ಥ? ಮಾ ಭೀಹಿ ಯಸ್ಮಾತ್. ಯಾರಿಂದ ಭಯ ಇಲ್ಲವೋ, ಸಜ್ಜನರಿಗೆ ಯಾರಿಂದ ಭಯ ಇಲ್ಲವೋ ಅವರು ಅಂತ ಅರ್ಥ. ಅದು ರುದ್ರದೇವರಿಗೆ ಭೀಮ ಅಂತ. ಉರ್ವ ಅನುಗ್ರಹ, ನನ್ನ ಮೇಲೆ ಅನುಗ್ರಹ ಮಾಡಲಿ. ಅನುಕಂಪ್ಯಾನಾಂ ಸ್ತ್ರೀನಾಂ, ಮನಸ್ಸಿನಲ್ಲಿ ನಡುಗ್ತಾ ಇದ್ದೀನಿ ನಾನು, ಏನಾಗ್ತದೋ ಏನೋ ಅಂತ. ಸಾಮಾನ್ಯರಿಗೆ ಅನುಗ್ರಹ ಮಾಡುವವರು ಇಂಥ ನಡುಗ್ತಾ ಇರುವ ನನ್ನ ಮೇಲೂ ಕೂಡ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟಾದ ಮೇಲೆ ಮೈತ್ರೇಯ ಹೇಳ್ತಾರೆ ವಿದುರನಿಗೆ, ಸ್ವಗರ್ಭಸ್ಯ ಆಶಿಷಂ ಲೌಕ್ಯಾಂ ಆಶಾಸಾನಾಂ ಪ್ರವೇಪತೀಂ ನಿವೃತ್ತ ಸಂಧ್ಯಾ ನಿಯಮೋ ಭಾರ್ಯಾಮಹ ಪ್ರಜಾಪತಿ. ತಾವೇನು ಮಾಡಬೇಕು ಅಂತ ಹೊರಟಿದ್ದರು, ಸಂಧ್ಯಾವಂದನಾದಿ ಎಲ್ಲ ನಿಯಮಗಳನ್ನು ಮುಗಿಸಿದವರಾಗಿ ಕಶ್ಯಪರು ದಿತಿದೇವಿ ಹತ್ರ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದಾರೆ. ನೋಡಮ್ಮ ದಿತಿದೇವಿ, 3 ತಪ್ಪುಗಳನ್ನು ನೀನು ಮಾಡಿದ್ದಿ. ಏನು? 3 ತಪ್ಪು. ಯಾವುದು? ಅಪ್ರಾಯತ್ಯಾತ್ ಆತ್ಮನಃ ತೇ ದೋಷಾನ್ ಮೌಹೂರ್ತಿಕಾದ್ ಉತ. ಹಾಗೆ ನಾನು ಹೇಳಿದೆ ನಿನಗೆ, 1 ಮುಹೂರ್ತ ಕಾಲ ಮನಸ್ಸನ್ನು ನಿಗ್ರಹ ಮಾಡಿ ಇಟ್ಟುಕೋ. 1 ಮುಹೂರ್ತ ಕಾಲ ಆದಮೇಲೆ ಗರ್ಭಾಧಾನ ಮಾಡೋಣ ಅಂತ. ಆದರೆ ನೀನು ಕೇಳಲಿಲ್ಲ. ನೀನು ಮಾಡಿದ ಮೊದಲ ದೋಷ ಏನು? ಮನಸ್ಸಿನ ನಿಯಂತ್ರಣ ಮಾಡಲಿಲ್ಲ, ಇಂದ್ರಿಯ ನಿಗ್ರಹ ಮಾಡಲಿಲ್ಲ. ಇದು ನೀನು ಮಾಡಿದ ಮೊದಲನೇ ಅಪರಾಧ. ಇಂದ್ರಿಯ ನಿಗ್ರಹ ಮಾಡದೇ ಇರೋದು. ಯಾವ ಕಾಲದಲ್ಲಿ ಏನಾಗಬೇಕೋ ಅದು ಆಗಬೇಕು. ಪರಮಾತ್ಮನ ಆಜ್ಞೆ ಹೇಗಿದೆಯೋ ಹಾಗೇ ಆಗಬೇಕು. ಮನಸ್ಸನ್ನು ನಿಗ್ರಹ ಮಾಡಿ ಇಚ್ಛೆ ಬಂದಂತೆ ಮಾಡಬಾರ್ದು. ಮನಸ್ಸನ್ನು ನಿಗ್ರಹಿಸಬೇಕು. ಇದು ನೀ ಮಾಡಿದ ಮೊದಲನೇ ಅಪರಾಧ. ಎರಡನೇದು ಮನ್ನಿರ್ದೇಶಾತ್ ಅತಿಚಾರೇಣ. ನನ್ನ ಆಜ್ಞೆಯನ್ನು ನೀನು ಮೀರಿದೆ. ನಾನು ಹೇಳಿದೆ ಮುಹೂರ್ತ ಕಾಲ ಪ್ರತೀಕ್ಷೆ ಮಾಡು ಹಾಗೆ ಅಂತ. ಪತಿಯ ಆಜ್ಞೆಯನ್ನು ಕೂಡ ಮೀರಬಾರದು, ಜ್ಞಾನಿಗಳ ಆಜ್ಞೆಯನ್ನು ಕೂಡ ಮೀರಬಾರದು. ಇದು ನೀನು ಮಾಡಿದ ಎರಡನೇ ಅಪರಾಧ. ಮೂರನೇ ಅಪರಾಧ ದೇವಾನಾಂ ಚೈವ ಹೇಳನಾತ್. ರುದ್ರಾದಿ ದೇವತೆಗಳು ಸಂಚಾರ ಮಾಡತಕ್ಕ ಸಮಯದಲ್ಲಿ ನೀನು ಈ ರೀತಿಯಾಗಿ ಮಾಡಿದರೆ ಇದು ಅವರಿಗೆ ಮಾಡುವ ಹೇಳನ. ಅಂತಹ ಕೆಲಸವನ್ನು ಕೂಡ ನೀನು ಮಾಡಬಾರ್ದಿತ್ತು. ದೇವಹೇಳನವನ್ನು ಮಾಡಿದಿ. ಹಾಗೆ ನಾವು ಮಾಡೋದೇನು ಮತ್ತೆ? ನಿದ್ರೆ ಕೂತ್ರೆ ದೇವಹೇಳನವೇ.
ನಿತ್ಯ ಸ್ನಾನ ಮಾಡ್ತೀವಿ. ಸ್ನಾನ ಮಾಡುವಾಗ ವಸ್ತ್ರ ಧರಿಸಿಯೇ ಸ್ನಾನ ಮಾಡಬೇಕು. ವಸ್ತ್ರ ಇಲ್ಲದೆ ಸ್ನಾನ ಮಾಡಬಾರ್ದು. ಸ್ನಾನ ಮಾಡಿದರೆ ಅದೂ ಕೂಡ ದೇವಹೇಳನ ಅಂತ. ಮೈಗೆ ಬಟ್ಟೆ ಇಲ್ಲದೆ ಸ್ನಾನ ಮಾಡಬಾರ್ದು, ಅದು ದೇವಹೇಳನ. ನೈವೇದ್ಯ ಮಾಡದೆ ತಿನ್ನಬಾರ್ದು, ಅದು ದೇವಹೇಳನ. ಹಾಗೆ ಈ ರೀತಿಯಾಗಿ ಒಂದೊಂದು ವಿಚಾರ ನೋಡ್ತಾ ನೋಡ್ತಾ ಹೋದರೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಕೇವಲ ದೇವಹೇಳನವೇ ಜಾಸ್ತಿ ನಮ್ಮದು. ಅದೆಲ್ಲ ಆಗಬಾರದು ಅಂತ. ಅದರಿಂದ ನೀನು 3 ದೋಷವನ್ನು ಮಾಡಿದ್ದರಿಂದ ನಿನ್ನ ಉದರದಲ್ಲಿ ಇರತಕ್ಕ ಆ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಅವರು ಅಧಮವು, ಜಾಠರಾಧಮವು. ಅವರು ಏನು ಮಾಡ್ತಾರೆ ಹಾಗೆ ಅಂದರೆ ಅಭದ್ರೇ ಅಂತ ಸಂಬೋಧನೆ ಮಾಡ್ತಾರೆ. ಅಮಂಗಳ ಸ್ವರೂಪಳೇ, ಯಾಕೆ ಇಂಥ ಕಾರ್ಯವನ್ನು ಮಾಡಿದ್ಯಲ್ಲ, ಅಮಂಗಳ ಆಯಿತು ನಿನ್ನಿಂದ. ಲೋಕಾನ್ ಸಪಾಲಾನ್ ಸ್ತ್ರೀನ್ ಚಂಡೌ, ಲೋಕದಲ್ಲಿ ಇರುವ ಎಲ್ಲರಿಗೂ ಕೂಡ ಅವರು ಕಂಟಕರಾಗ್ತಾರೆ, ಲೋಕ ಕಂಟಕರಾಗ್ತಾರೆ. ಸಪಾಲಾನ್ ಯಾರು ದಿಕ್ಪಾಲಕರು ಅಂತ ಇರ್ತಾರೆ, ದಿಕ್ಪಾಲಕರನ್ನು ಕೂಡ ಅವರು ಹಿಂಸಿಸ್ತಾರೆ, ಸ್ತ್ರೀಯರನ್ನು ಕೊಂದಾಕುವವರಾಗ್ತಾರೆ. ಅಂಥ ನೀಚರು ಹುಟ್ಟುತ್ತಾರೆ. ಯಾಕೆ? ಮುಹುರಾಕ್ರಂದ ಇಷ್ಯತಃ, ಇನ್ನೊಬ್ಬರು ಅಳುವಂತೆ ಮಾಡ್ತಾರೆ. ಅಂಥ ಮಕ್ಕಳು ಹುಟ್ಟುತ್ತಾರೆ. ಯಾಕೆ? ನಿನ್ನ ಒಂದು ಈ 3 ದೋಷದಿಂದ. ಪ್ರಾಣಿನಾಂ ಹನ್ಯಮಾನಾಂ ದೀನಾನಾಂ ಅಕೃತಾಗಸಾಂ. ಯದ್ಯಪಿ ಆ ಪ್ರಾಣಿಗಳು ಯಾವ ದೋಷವನ್ನು ಮಾಡಿರೋದಿಲ್ಲ, ತಪ್ಪಿಲ್ಲದೇನೆ ಶಿಕ್ಷೆಯನ್ನು ಅನುಭವಿಸಬೇಕು. ತಯಾರಿದ್ದೀವಾ? ತಪ್ಪು ಮಾಡಿರೋದಿಲ್ಲ, ಆದರೂ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ. ಅಂದರೆ ನೀಚ ಬುದ್ಧಿ ಅಂತ. ನೀಚರು ಆ ರೀತಿಯಾಗಿ ಮಾಡ್ತಾರೆ. ತಪ್ಪೇ ಇಲ್ಲ ಅವ್ರನ್ನ ಹೋಗಿ ಹಿಂಸೆ ಮಾಡೋದು. ಅಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸ್ತ್ರೀನಾಂ ನಿಗೃಹ್ಯಮಾನಾನಾಂ ಕೋಪಿತೇಷು ಮಹಾತ್ಮಸು. ಇದರಿಂದ ಏನಾಗ್ತದೆ? ದೊಡ್ಡವರ ಸಿಟ್ಟಿಗೆ ಅವರು ಪಾತ್ರರಾಗ್ತಾರೆ. ಈ ರೀತಿಯಾಗಿ ಮಾಡುವುದರಿಂದ ದೊಡ್ಡವರ ಋಷಿಗಳ ದೇವತೆಗಳ ಸಿಟ್ಟಿಗೆ ಅವರು ಪಾತ್ರರಾಗ್ತಾರೆ. ಅಂಥ ಮಕ್ಕಳು ಹುಟ್ಟುತ್ತಾರೆ. ತದಾ ವಿಶ್ವೇಶ್ವರ ಕ್ರುದ್ಧೋ ಭಗವಾನ್ ಲೋಕಭಾವನಃ ಅನಿಶ್ಯತಿ ಅವತೀರ್ಯಾಸೌ ಯಥಾ ಅದ್ರೀಂ ಶತಪರ್ವದೃಕ್. ಇವರ ಈ ಉಪಟಳ ದೊಡ್ಡವರ ಸಿಟ್ಟು ನೋಡಿ. ಅದಕ್ಕೆ ದೊಡ್ಡವರ ಅವಮಾನ ಎಂದಿಗೂ ಮಾಡೋಕ್ಕೆ ಹೋಗಬಾರ್ದು. ದೊಡ್ಡವರು ಸಿಟ್ಟಾಗುವಂತೆ, ದೊಡ್ಡವರು ನೊಂದುಕೊಳ್ಳುವಂತೆ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ? ಅದರಿಂದ ಪರಮಾತ್ಮ ಕ್ರುದ್ಧನಾಗಿ ತಾನೇ ಅವತಾರ ಮಾಡಿ ಈ ನಿನ್ನ ಮಕ್ಕಳನ್ನು ಸಂಹಾರ ಮಾಡ್ತಾನೆ. 4 ರೂಪ ತೆಕ್ಕೋತಾನಂತೆ ದೇವರು. ಯಾರು? ವರಾಹ, ನರಸಿಂಹ, ರಾಮ, ಕೃಷ್ಣ. ಹಾಗೆ 4 ರೂಪ ತೆಗೆದುಕೊಂಡು 3 ಬಾರಿ ಹುಟ್ಟುತ್ತಾರೆ. ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅವರನ್ನು ಪರಮಾತ್ಮನೇ ಸಂಹಾರ ಮಾಡ್ತಾನೆ. ಹಾಗೆ ಅಷ್ಟಾದ ಮೇಲೆ ದಿತಿದೇವಿ ಮತ್ತೊಂದು ಪ್ರಾರ್ಥನೆ ಮಾಡ್ತಾಳಂತೆ. ಹೌದು ಸ್ವಾಮಿ, ತಪ್ಪಾಯಿತು, ಆದರೆ ಏನಾಗಬೇಡ, ಪರಮಾತ್ಮ ಸಂಹಾರ ಮಾಡಲಿ, ಇವರನ್ನು ಪರಮಾತ್ಮ ಸಂಹಾರ ಮಾಡಲಿ. ಆದರೆ ಮಾ ಕ್ರುದ್ಧಾತ್ ಬ್ರಾಹ್ಮಣಾತ್ ಪ್ರಭು, ಬ್ರಾಹ್ಮಣರಿಂದ ಸಾಯಬಾರದು ಇವರು. ಬ್ರಾಹ್ಮಣರಿಗೆ ತೊಂದರೆ ಮಾಡ್ತಾರೆ ಅಂತ ಹೇಳಿದರು, ಆದರೂ ಕೂಡ ಬ್ರಾಹ್ಮಣರಿಂದ ಸಾಯದೇ ಇರಲಿ ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾರೆ. ನೋಡಿ ಎಷ್ಟು ಕಳಕಳಿ ಇತ್ತು ನೋಡಿ. ಬ್ರಾಹ್ಮಣರು ಅಂದರೆ ಹಿಂದಿನ ಕಾಲದಲ್ಲಿ ಎಷ್ಟು ಗೌರವ ಇತ್ತು. ಬ್ರಹ್ಮಶಾಪ ಅದು ಯಾಕೆ? ಅದು ಅವ್ರನ್ನ ಮಾತ್ರ ಇಲ್ಲ, ಅವರು ಹಿರಿಯರು ಎಲ್ಲರನ್ನೂ ಕೂಡ ಸುಟ್ಟಾಗ್ಬಿಡ್ತದೆ. ಅದು ಮಹಾಪಾಪ ಅದು. ಅದರಿಂದ ಬ್ರಹ್ಮದ್ರೋಹ ಅದು ಆಗದೇ ಇರಲಿ. ಯಾಕೆ? ನ ಬ್ರಹ್ಮದಂಡದಗ್ಧಸ್ಯ ನ ಭೂತ ಭಯದಸ್ಯ ಚ ನಾರಕ್ಯಾಶ್ಚಾನುಗೃಹಂತಿ ಯಾಮ್ಯಾಂ ಯೋನಿಮಸೌ ಗತಃ. ಯಾಕೆ ಬ್ರಾಹ್ಮಣರಿಂದ ಸಾಯಬಾರ್ದು ಹಾಗೆ ಅಂತ ಕೇಳಿಕೊಂಡ್ಲು? ಹಾಗೆ ಅಂದರೆ ಅಕಸ್ಮಾತ್ ಬ್ರಾಹ್ಮಣರಿಂದ ಏನಾರು ಸಂಹರಿಸಲ್ಪಟ್ಟರೆ ನರಕಕ್ಕೆ ಹೋಗ್ತಾರೆ. ನರಕದಲ್ಲಿ ಯಾರೂ ಕೂಡ ನರಕದಲ್ಲಿ ಇರೋದಕ್ಕೆ ವ್ಯಕ್ತಿಗಳು ಇವರನ್ನು ನೋಡೋದೇ ಇಲ್ಲವಂತೆ. ಯಾರು ಬ್ರಹ್ಮಹತ್ಯ ಬ್ರಾಹ್ಮಣರಿಂದ ಸಂಹರಿಸಲ್ಪಡ್ತಾರೆ ಅಂಥವರು, ಅಂದರೆ ಬ್ರಾಹ್ಮಣರನ್ನು ತೊಂದರೆ ಮಾಡಿರ್ತಾರೆ, ಶಾಪದಿಂದಲೋ ಏನೋ ಸಾಯಿಲಿಂದ ಅವರೇನೋ ಶಾಪ ಕೊಟ್ಟಿದ್ದರೂ ಕೂಡ ಆ ರೀತಿಯಾದ ಮಾಡಿದರೆ ನರಕಕ್ಕೆ ಹೋಗ್ತಾರೆ, ಸಾಯ್ತಾರೆ, ನರಕಕ್ಕೆ ಹೋಗ್ತಾರೆ. ಆದರೆ ಬ್ರಹ್ಮದ್ರೋಹ ಮಾಡಿದವರು ಅವರನ್ನು ನರಕದಲ್ಲಿ ಇರತಕ್ಕ ಪಾಪಿಟರು ಕೂಡ ಅಲ್ಲಪ್ಪ, ಇವನ ಹತ್ರ ಸೇರಿಸೋದೇ ಬೇಡ. ಯಾಕೆ? ಇವನೆಂಥವನಾಗಿದ್ದಾನೆ? ಬ್ರಾಹ್ಮಣರ ದ್ರೋಹ ಮಾಡಿ ಬಂದಿದ್ದಾನೆ, ಇವನ ಹತ್ರ ಹೋಗಬೇಡಿ ಹಾಗೆ ಅಂತ ರಿಜೆಕ್ಟ್ ಮಾಡ್ತಾರೆ. ಯಾರು? ನರಕದಲ್ಲಿ ಇರತಕ್ಕವರು. ನರಕದಲ್ಲಿ ಇರತಕ್ಕವರೇ ಅವರೇ ಪಾಪಿಷ್ಟರು ಮೊದಲು.
ಅಂಥವರು ಕೂಡ ರಿಜೆಕ್ಟ್ ಮಾಡ್ತಾ ಅಂತ ಇವನು ಎಷ್ಟು ಪಾಪಿಷ್ಟನಾಗಿರಬೇಕು ಬ್ರಹ್ಮದ್ರೋಹ ಮಾಡಿ. ಅದರಿಂದ ಬ್ರಾಹ್ಮಣರಿಗೆ ಎಂದಿಗೂ ಅಪಚಾರ ಮಾಡಬೇಡಿ ಅಂತ ಹೇಳೋದು. ಅದಕ್ಕೆ ಇದೆಲ್ಲ ಯಾರು ಹೇಳೋ ಮಾತು? ದಿತಿ ಹೇಳುವ ಮಾತು. ಅಷ್ಟು ಮಾತ್ರ ಅಲ್ಲ, ಯಾವ ಯಾವ ಯೋನಿಯಲ್ಲಿ ಮತ್ತೆ ಅವರು ಹುಟ್ಟಿ ಬರ್ತಾರಲ್ಲ, ನರಕವಾಸ ಆಯಿತು, ಮುಂದೆ ಹುಟ್ಟಿ ಬರ್ತಾರಲ್ಲ, ಆ ಯೋನಿಗಳಲ್ಲೂ ಕೂಡ ಯಾರೂ ಕೂಡ ಹತ್ತಿರ ಸೇರಿಸೋದಿಲ್ಲವನ್ನು, ದೂರ ಇಟ್ಟಿರ್ತಾರೆ. ಅದರಿಂದ ಬ್ರಹ್ಮದ್ರೋಹ ಒಂದು ಆಗದೇ ಇರಲಿ ಸ್ವಾಮಿ ಹಾಗೆ ಅಂತ ದಿತಿದೇವಿ ಪ್ರಾರ್ಥನೆ ಮಾಡ್ತಾಳೆ. ಕೃತಶೋಕಾನುಪಾತೇನ ಸದ್ಯ ಪ್ರತ್ಯವಮರ್ಶನಾತ್ ಭಗವತ್ ಯುರುಮಾನಾಚ ಭವೇ ಮಯ್ಯಪಿ ಚಾದರ. ಇಷ್ಟೆಲ್ಲ ಆದ ಮೇಲೆ ದಿತಿದೇವಿಗೆ ಭಾರೀ ಮನಸ್ಸಿನ ವೇದನೆ ಆಯಿತು. ಅದನ್ನು ಕೂಡ ಮನಗಾಣ್ತಾರೆ ಕಶ್ಯಪರು. ನೋಡಮ್ಮ, ನಿನಗೆ ಪಶ್ಚಾತ್ತಾಪ ಆಗಿದೆ. ಕೃತಶೋಕ ಅನುತಾಪೇನ. ಅನುತಾಪ ಅಂದರೆ ಏನು? ಪಶ್ಚಾತ್ತಾಪ. ನೀನು ನಾ ಮಾಡಿದ್ದೇ ಸರಿ ಅಂತ ಆರ್ಗ್ಯೂ ಮಾಡ್ತಾ ಇಲ್ಲ ದಿತಿ. ನೋಡಿ, ಇದೇ ದೊಡ್ಡವರ ಲಕ್ಷಣ ಅಂತ ಹೇಳೋದು. ಪಶ್ಚಾತ್ತಾಪ ಮಾಡ್ಕೋತಾರೆ. ಅದಾಗ್ತಾ ಇದೆ. ಸದ್ಯ ಪ್ರತ್ಯವಮರ್ಶನ. ನಿನಗೂ ಕೂಡ ಏನಾಗಿದೆ? ವಿವೇಕ ಕಳ್ಕೊಂಡಿಲ್ಲ. ವಿವೇಕದಿಂದ ಮಾತನಾಡ್ತಾ ಇದೆಯಾ. ಬ್ರಾಹ್ಮಣರ ದ್ರೋಹ ಆಗದೇ ಇರಲಿ ಹಾಗೆ ಅಂತ ಪ್ರಾರ್ಥನೆ ಮಾಡ್ಕೋತಾ ಇದೆಯಾ. ಅದು ಎರಡನೇ ಕಾರಣ. ನಿನಗೆ ವಿವೇಕದಿಂದ ಮಾತಾಡ್ತಾ ಇದೆಯಾ. ಭಗವತ್ ಯುರುಮಾನಾಚ್ಚ. ಪರಮಾತ್ಮನನ್ನು ಕೊಂಡಾಡ್ತಾ ಗೌರವದಿಂದ. ಕೆಲವರು ಏನು ಮಾಡಿಬಿಡೋರು, ಸಿಟ್ಟು ಬಂದ ಕೂಡಲೇ ಮೊದಲು ಬೈಯೋದೆ ಯಾರನ್ನ? ದೇವರನ್ನೇ. ಆಗ ಮಾಡದೆ ಪರಮಾತ್ಮನನ್ನು ಕೊಂಡಾಡ್ತಾ ಇದೆಯಾ. ಮಯ್ಯಪಿ ಚಾದರ. ನನ್ನಲ್ಲೂ ಕೂಡ ನೀನು ಆದರವನ್ನು ಮಾಡ್ತಾ ಇದೆಯಾ. ಈ 4 ಅಂಶಗಳನ್ನು ಕೂಡ ಮನಸ್ಸಲ್ಲಿ ಇಟ್ಟುಕೊಂಡು ನಾನು ನಿನಗೆ ಒಂದು ಅನುಗ್ರಹವನ್ನು ಮಾಡ್ತೇನೆ. ನಿನ್ನ 2 ಮಕ್ಕಳು ನೀಚರೇ, ಆದರೆ ಇವರಲ್ಲಿ ಹುಟ್ಟತಕ್ಕ, ಒಬ್ಬನಲ್ಲಿ ಹುಟ್ಟತಕ್ಕ ಒಂದು ಮಗ ಅವನೇನಾಗ್ತಾನೆ? ಪುತ್ರಸ್ಯೈವ ಚ ಪುತ್ರಾಣ ಭವಿತೈಕಃ ಸತಾಮತಃ. ಒಬ್ಬ ಮಾತ್ರ ಅವನು ಸಜ್ಜನನಾಗ್ತಾನೆ, ಸಜ್ಜನರಿಂದ ಒಪ್ಪಿಕೊಳ್ಳಲ್ಪಡುವವನಾಗ್ತಾನೆ. ಗಾಯಂತಿ ಯದ್ ಯಶಃಶುದ್ಧಂ ಭಗವತ್ ಯಶಶಾಸನಂ. ಪರಮಾತ್ಮನ ಗುಣಗಳನ್ನು ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೋ ಅಷ್ಟು ಪುಣ್ಯ ಆ ವ್ಯಕ್ತಿಯನ್ನು ಕೊಂಡಾಡಿದರೆ ಬರುತ್ತದೆ. ಯಾರದು? ಪ್ರಹ್ಲಾದ. ನೋಡಿ, ರಾಯರು ಅಂದರೆ ಪ್ರಹ್ಲಾದನ ಅವತಾರ. ಎಷ್ಟು ನೋಡಿ, ರಾಯರನ್ನು ಕೊಂಡಾಡುವ ಪ್ರಸಂಗ ಇದು. ಯೋಗೈರ್ ಹೇಮೇವ ದುರ್ವರ್ಣಂ ಭಾವಯಿಷ್ಯಂತಿ ಸಾಧವಃ ನಿರ್ವೈರಾದಿಭಿರಾತ್ಮಾನಂ ಯಚ್ಚೀಲಂ ಅನುವರ್ತಿತಂ. ನಿರ್ವೈರಾದಿ, ಯಾವ ವೈರವೂ ಇಲ್ಲದೆ ಇರುವ ಆ ಒಂದು ವ್ಯಕ್ತಿ ಪ್ರಹ್ಲಾದ. ಅನುವರ್ತಿತಂ ಅಂತ ಅವನಲ್ಲಿ ಇರತಕ್ಕ ಗುಣಗಳನ್ನು ಪಡಿಬೇಕು ಅಂತ ಜನರೆಲ್ಲ ಆತುರರಾಗಿ ಇರ್ತಾರೆ. ಶಾಸ್ತ್ರ ಹೇಗೆ ಓದಬೇಕು? ಪ್ರಹ್ಲಾದನಂತೆ ಓದಬೇಕು. ದಿನಚರಿ ಹೇಗಿರಬೇಕು? ಪ್ರಹ್ಲಾದನ ದಿನಚರಿಯಂತೆ ಇರಬೇಕು. ಈ ರೀತಿಯಾಗಿ ಅವನ ಶೀಲವನ್ನು ಅನುಸರಿಸುವವರಾಗ್ತಾರೆ. ಯಾಕೆ? ತಾಯಿಯಾಗಿ ನೀನು ಮಾಡಿದ ಈ 4 ಗುಣ ಏನು? ಒಂದು ಪಶ್ಚಾತ್ತಾಪ ಪಟ್ಟಿದ್ದಿ, ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಿದ್ದಿ. ಎರಡನೆಯದು ವಿವೇಕದಿಂದ ಮಾತಾಡ್ತಾ ಇದ್ದೀಯಾ. ಮೂರನೆಯದು ಪರಮಾತ್ಮನಲ್ಲಿ ಗೌರವ ಭಕ್ತಿ ಇಟ್ಕೊಂಡಿದ್ದೀಯಾ. ನನ್ನಲ್ಲೂ ಕೂಡ ಗೌರವ ಇಟ್ಕೊಂಡಿದ್ದಿ. ಇದರಿಂದ ನಿನಗೆ ಆಗತಕ್ಕ ಲಾಭ ಏನು? ನಿನ್ನ 2 ಮಕ್ಕಳು ನೀಚರಾಗ್ತಾರೆ, ಆದರೆ ಹುಟ್ಟುವ ಮಗನ ಮಗ ಅವನು ಪ್ರಹ್ಲಾದ ಶ್ರೇಷ್ಠನಾಗ್ತಾನೆ. ಯತ್ ಪ್ರಸಾದಾದ್ ಇಮಂ ವಿಶ್ವಂ ಪ್ರಸೀದತಿ ಯದಾತ್ಮಕಂ. ಯಾವ ಪರಮಾತ್ಮನ ಪ್ರಸಾದದಿಂದ ಈ ಜಗತ್ತು ಚೆನ್ನಾಗಿ ಹೋಗ್ತಾ ಇದೆ. ಶಶ್ವದೃಕ್ ಭಗವಾನ್ಯಸ್ಯ ತೋಷ್ಯತೆ ಅನನ್ಯಾದೃಶ. ಅಂಥ ಪರಮಾತ್ಮನನ್ನು ಕಾಣುವವನಾಗ್ತಾನೆ. ಅಂದರೆ ಏನರ್ಥ? ನಿನ್ನ ಮಗ, ನಿನ್ನ ಮೊಮ್ಮಗ ಪರಮಾತ್ಮನನ್ನು ಸಾಕ್ಷಾತ್ಕಾರ ಪಡ್ಕೋತಾನೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪೌತ್ರಸ್ತವ ಲೀಲಾನ ಶ್ರೀ ಲಲನಾಲಲಾಮಂ ದ್ರಷ್ಟ ಸ್ಫುರತ್ ಕುಂಡಲ ಮಂಡಿತಾನನಂ. ಆ ಮಾತನ್ನು ಕೇಳಿ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡ್ಕೋತಾನೆ ಪ್ರಹ್ಲಾದ ಎಂಬ ಮಾತನ್ನು ಕೇಳಿ ದಿತಿದೇವಿಗೆ ಭಾರಿ ಸಂತೋಷ ಆಯ್ತಂತೆ. ಶ್ರುತ್ವ ಭಾಗವತಂ ಪೌತ್ರಂ ಅಮೋದತ ದಿತಿರ್ಭೃಶಂ. ಭಾರಿ ಸಂತೋಷ ಆಯ್ತಂತೆ ದಿತಿದೇವಿ. ತನ್ನ 2 ಮಕ್ಕಳು ನೀಚರಾದರೂ ಕೂಡ ಮೊಮ್ಮಗ ಉತ್ತಮ ವೈಷ್ಣವನಾಗ್ತಾನೆ ಎಂಬ ಒಂದು ವಿಚಾರವನ್ನು ಕೇಳಿ ಭಾರಿ ಸಂತುಷ್ಟರಾಗಿ ಪುತ್ರಯೋಶ್ಚ ವಧಂ ಕೃಷ್ಣ ವಿದಿತ್ವ ಆಸೀನ್ ಮಹಾಮನಃ. ಕೃಷ್ಣನೇ ಸಂಹಾರ ಮಾಡ್ತಾನೆ ಆ ಒಂದು ವಿಚಾರವನ್ನು ಕೂಡ ತಿಳಿದವಳಾಗಿ ಅವಳು ಸಂತುಷ್ಟಳಾದರು ಅಂತ ಇಷ್ಟು ಅವರಿಬ್ಬರ ಒಂದು ಸಂವಾದ.
ದಿತಿ ಮತ್ತು ಕಶ್ಯಪರ ಒಂದು ಸಂವಾದ ಅತೀ ಅನೇಕ ವಿಚಾರಗಳನ್ನು ಮನೆಯಲ್ಲಿ ಇರತಕ್ಕ ಆ ದಾಂಪತ್ಯ ಅದಲ್ಲಿ ಬರತಕ್ಕ ವಿಚ್ಛೇದಗಳನ್ನು ತಡೆ ಮಾಡುವ ಒಂದು ಉಪಾಯಗಳು ಈ ಅಧ್ಯಾಯದಲ್ಲಿ ಕಂಡು ಬರ್ತಾ ಇದೆ. ಗಂಡ ಹೆಂಡಂದಿರು ಹೇಗೆ ಮಾತನಾಡಬೇಕು, ಯಾವ ವಿಷಯದಲ್ಲಿ ಮಾತಾಡಬೇಕು, ಅದೆಲ್ಲವನ್ನು ಕೂಡ ಇಲ್ಲಿ ನಮಗೆ ಹೇಗೆ ನಡ್ಕೋಬೇಕು ಎಲ್ಲವನ್ನು ಕೂಡ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಹಾಗೆಂತ ಹೇಳ್ತಾ ಮುಂದಿನ ವಿಚಾರ ಏನಾಯಿತು ಎಂಬ ಅದನ್ನು ಮತ್ತೆ ಸೇರಿದಾಗ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.